ಜನರು ನಿಮ್ಗೆ ಕೊಡ್ತಾ ಇರೋ ಒಂದು ಸ್ಥಾನ, ಅದರ ಮೇಲೆ ಸೈನಿಕನಿಗೆ ಇನ್ನೂ ಜಾಸ್ತಿ ಒಂಥರ ಎನರ್ಜಿ ಬರುತ್ತೆ ಅವನಿಗೆ. ಸೊ ಆರ್ಮಿಯಲ್ಲಿ ಒಂದು ದೊಡ್ಡ ಪಾಠ ಕಲ್ತದ್ದು, ಆ ಪಾಠ ಈಗ ಸಹ ನಮ್ಮ ಜೀವನದಲ್ಲಿ ಪಾಲಿಸ್ತಾ ಇದ್ದೀರಾ ಅಂತ? ಸರ್, ಡಿಸಿಪ್ಲಿನ್. ಆರ್ಮಿಯಲ್ಲಿ ಒಂದು ಮಾತಿದೆ, ನಮ್ಮ ಸೀನಿಯರೆಲ್ಲ ಹೇಳ್ಕೊಡ್ತಿದ್ರು, ದಿಯವ ಜಗ ಪರ್, ದಿಯವ ಟೈಮ್ ಪರ್, ದಿಯವ ಕಪಡೆ ಪರ್, ಅಲ್ಲೇ ಅಂದ್ರೆ ಕರೆಕ್ಟ್ ಇರಬೇಕಂತ. ಈ ಯುವಕರಿಗೆ ಒಂದು ಒಳ್ಳೆಯವರು ಪ್ರೇರಣೆ ನೀಡ್ತಾರೆ, ಯಾವುದೇ ಕೆಲಸ ನೀವು ಮಾಡಿ ನಾನಿದ್ದೇನೆ ಅಂತ. ಈಗ ಆ ಥರ ಹೇಳಿದಾಗ ಯಾರಿಗೂ ಸಪೋರ್ಟ್ ಇದ್ದಾರೆ ಅಂದಮೇಲೆ ಮುಂದೆ ಬರ್ತಾರೆ ಯುವಕರು. ಈಗ ನಮ್ಮ ದೇಶ ನಿಲ್ಲುವುದೇ ನಮ್ಮ ಯುವಕರ ಮೇಲೆ ನಿಲ್ತದೆ. ಇಲ್ಲಿ ಇವರು ದೇಶವನ್ನು ಚೆನ್ನಾಗಿ ನಡೆಸ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋದರೆ ಸೈನಿಕರಿಗೆಲ್ಲ ಇನ್ನೂ ಸುಲಭ ಆಗುತ್ತೆ ಬಾರ್ಡ್ರಲ್ಲಿ. ಇಲ್ಲಾಂದರೆ ಅವರೇ ಬಂದು ಇಲ್ಲಿ ಸೇವೆ ಮಾಡಬೇಕಂದ್ರೆ ತುಂಬ ಕಷ್ಟ. ಈಗ ನೀವು ಕೇಳಿರ್ಬೋದು, ಎಷ್ಟೋ ಸಲ ವರ್ಲ್ಡಲ್ಲಿ ಕೇಳಿದರೆ ನೀವು, ಈಗ ಡೆಲ್ಲಿಯಲ್ಲಿ ಹಾರಾಡ್ತಿರೋ ಫ್ಲ್ಯಾಗ್ ಗಾಳಿಯಿಂದ ಅಲ್ಲ, ಅದು ಸೈನಿಕರು ಉಸಿರಿಂದ ಹಾರಾಡ್ತಾಯಿದೆ ಅಂತ ಕೇಳಿದರೆ ನೀವು. ಈಗ ನಮ್ಮ ಲೈಫಲ್ಲಿ ಕೂಡ ಈಗ ನಾಡಿದ್ದು ನನಗೇನಾದ್ರು ನಾಳೆ ಹೆಚ್ಚು ಕಮ್ಮಿ ಆದರೆ ಸರ್ಕಾರದಿಂದ ನನಗೊಂದು ರಾಷ್ಟ್ರಧ್ವಜನ ಕೊಡ್ತಾರೆ, ಅದು ಯಾರಿಗೆ ಸಿಗೋದಿಲ್ಲ ಅದು. ಸೊ ಅದ್ರ ಮೇಲೆ ತಂದೆ ತಾಯಿಗಿಂತ ಒಂದು ಸ್ಟೆಪ್ ಮೇಲೇ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ ಸರ್. ಸೊ ಆರ್ಮಿಯಿಂದ ಬರ್ತೀರಿ, ಆರ್ಮಿಲಿ ಇರುವಾಗವೇ ಮೋಸ್ಟ್ಲಿ ಮದುವೆ? ಎಸ್ 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 ಸರ್. ಸೊ ಕಮಾಂಡರನ್ನು ಫೇಸ್ ಮಾಡೋದು ಸುಲಭ ಆಯ್ತಾ, ಹೆಂಡತಿಯನ್ನು ಫೇಸ್ ಮಾಡೋದು ಸುಲಭ? ಅದು ಎಲ್ಲರ ಮನೆ ದೋಸೆ ತೂತ ಹೇಳ್ತಾರೆ. So there is always a saying, soldier will never retire. So he changes uniform from time to time based on the need of the society, based on need of the people. ಸೊ ನಾವೊಂದು ಹೀರೋ ಅಂತ ಹೇಳುವಾಗ, ಹೀರೋ ಬಗ್ಗೆ ತುಂಬ ಕೇಳಿದ್ದೇವೆ, ನೋಡಿದ್ದೇವೆ, ಸ್ಕೂಲಲ್ಲಿ ಇರುವಾಗ ಬರೆದಿದ್ದೇವೆ ಸರ್. ಬಟ್ ವಿ ಆಲ್ವೇಸ್ ಟೆಂಡ್ ಟು ಫರ್ಗೆಟ್ ದರ್ ಆರ್ ಲಾಟ್ ಆಫ್ ಹೀರೋಸ್ ಅರೌಂಡ್ ಅಸ್ ಹೂ ವಾಕ್ ಪೀಸ್ಫುಲಿ, ಹೂ ವಾಕ್ ಸೈಲೆಂಟ್ಲಿ, yet very powerful. So one of such hero is sitting right in front of me, next to me, coming all the way from rural lanes of North Karnataka, proudly serving Indian Army for 18 years, fighting in the battlefield so that we back home can sleep without any tension. He's son of a soil. His name is Lance Nayak Krishnappa. Krishnappa, thank you so much. It's an honor to have you on my podcast, Manthan with Lakshman. Your journey has been very inspiring. Thank you so much ನನ್ನ ಪಾಡ್ಕಾಸ್ಟಿಗೆ ಬಂದದಕ್ಕೆ. ಥ್ಯಾಂಕ್ ಯು ಸರ್. ಜೈ ಹಿಂದ್ ಸರ್. So viewers, just open your heart, take a relax, and let's deep dive into the inspiring story of Krishnappa and get inspired. ಸೊ ಕೃಷ್ಣಪ್ಪ ಅವರೇ, ನೀವು ಬೇಸಿಕಲಿ ನಾರ್ತ್ ಕರ್ನಾಟಕದಿಂದ ಬಂದದ್ದು ಅಂತ ಕೇಳಿ? ಎಸ್ ಸರ್, ಎಸ್ ಸರ್, ಕರೆಕ್ಟ್. ಸೊ ಇಲ್ಲಿ ನಾರ್ತ್ ಕರ್ನಾಟಕ, ಅಲ್ಲಿಂದ ಮತ್ತೆ ಉಡುಪಿಗೆ ಹೇಗೆ ಬಂದ್ರಿ? ಉಡುಪಿಗೆ ಅಂದರೆ ನಮ್ಮದು ಬಾಗಲಕೋಟೆ ಜಿಲ್ಲೆ. ಸೊ ನಮ್ಮ ಪೇರೆಂಟ್ಸ್ ಏನಂದರೆ ಬಡತನದಿಂದ ಕೂಲಿ ಕೆಲಸಕ್ಕಂತ ಈಚೆ ವಲಸೆ ಬಂದಿದ್ದರು ಅವರು, ಒಂದು ಮಿನಿಮಮ್ ಒಂದು 45 ಇಯರ್ಸ್ ಬ್ಯಾಕ್. ಓಕೆ. ಸೊ ಅವರು ಕೂಲಿ ಕೆಲಸಕ್ಕಂತ ಈಚೆ ಬಂದಮೇಲೆ ಮತ್ತು ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಮತ್ತು ನಾವು ಇಲ್ಲಿಂದನೇ ಇಲ್ಲಿವರೆಗೆ ಬಂದಿದ್ದೇವೆ ಅಂತ. ಸೊ ತಾಯಿ ಎಲ್ಲ ನಾರ್ತ್ ಕರ್ನಾಟಕ ಬಾಗಲಕೋಟೆ ಅವರೇ ಇಲ್ಲ? ಎಸ್ ಸರ್, ತಂದೆ ತಾಯಿ ಎಲ್ಲ ನಾವೆಲ್ಲ ಬಾಗಲಕೋಟೆಯವರು. ಬಾಗಲಕೋಟೆಯವರು. ಸೊ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ರೀಸನ್ ಅಂದರೆ ಅಲ್ಲಿ ವ್ಯವಸಾಯ ಸರ್, ಅಂದರೆ ಅಲ್ಲಿ ಅಂದರೆ ನಮ್ಮ ಹತ್ರ ಹೊಲ ಗದ್ದೆಗಳ ಇರಲಿಲ್ಲ ಅಪ್ಪನ ಹತ್ರ. ಸೊ ಅಲ್ಲಿ ಕೂಲಿ ಕೆಲಸಕ್ಕೆಲ್ಲ ಅಷ್ಟೊಂದು ಅವಾಗ ಸಂಬಳ ಇರಲಿಲ್ಲ. ಸೊ ತಂದೇನಂದರೆ ಊರು ಬಿಟ್ಟು ಬೇರೆ ಕಡೆ ಎಲ್ಲ ದೂರ ಹೋದರೆ ಒಂದು ಒಳ್ಳೆ ಸಂಪಾದನೆ ಆಗ್ಬೋದಂತ ಆ ಹೆಸರಿನಲ್ಲಿ ಬೇರೆ ಯಾರೋ ಹೇಳಿದ್ದು ಕೇಳಿ ಈಚೆ ಮಂಗಳೂರು ಉಡುಪಿ ಸೈಡ್ ದುಡಿಲಿಕ್ಕೆ ಹೋಗೋಣ ಅಂತೇಳಿ ಈಚೆ ಬಂದಿದ್ದವು. ಸೊ ಅಲ್ಲಿಂದ ನಿಮ್ಮ ಶಾಲೆ ವಿದ್ಯಾಭ್ಯಾಸ ಎಲ್ಲ ಇಲ್ಲಿ ಶುರು ಆಯ್ತು? ಅಂದರೆ ನಾನು ಮೊದಲು ಒಂದು 3-4 ಇಯರ್ಸ್ ಅಲ್ಲೇ ಬಾಗಲಕೋಟೆಯಲ್ಲಿ ನಮ್ಮ ಅಜ್ಜ ಹತ್ರ ಇದ್ದೆ ನಾನು. ಓಕೆ. ಅಪ್ಪ ಅಮ್ಮ ಮಾತ್ರ ಇಲ್ಲಿ ದುಡಿಲಿಕ್ಕೆ ಬಂದಿದ್ದರು. ಆವಾಗ ನಾವು ಚಿಕ್ಕವರಿರೋದ್ರಿಂದ ಅಲ್ಲೇ ಇತ್ತು ನಾವು. ಸೊ ನಾನು ಅಲ್ಲಿ ಸ್ಕೂಲಿಗೆ ಹೋಗ್ತಿದ್ದೆ. ಬಟ್ ಹಳ್ಳಿಯಲ್ಲೆಲ್ಲ ನಿಮಗೆ ಸ್ಕೂಲಿನ ಬಗ್ಗೆ ಗೊತ್ತಿದೆ, ಜಸ್ಟ್ ಒಂದು ಹೆಸರಿಗಿರುತ್ತೆ, ನಾವೆಲ್ಲ ಹೋಗೋದಿಲ್ಲ ಅಲ್ಲಿ. ನಾವು ಅದೇ ದನ ಕಾಯೋದು, ಆಡು ಮೇಯಿಸೋದು, ಇದನ್ನೇ ಮಾಡ್ಕೊಂಡು ಸುತ್ತ ಇತ್ತು. ಸೊ ಒಂದು ದಿವಸ ಹಿಂಗೆ ಹಾಗೆ ಉಂಟಾ? ಇಲ್ಲ ಸರ್, ಈಗ ಅಂದರೆ ತುಂಬ ಚೇಂಜಸ್ ಆಗಿದೆ, ಈಗ ಇಂಪ್ರೂವ್ಗಳಾಗಿದ್ದಾವೆ. ಬಟ್ ಆವಾಗ ನಾವೊಂದು 25-30 ಇಯರ್ಸ್ ಬ್ಯಾಕ್ ಇದು. ಸೊ ಆ ಟೈಮಲ್ಲಿ ಹಾಗೆ ಇತ್ತು ಅದು. ಎಜುಕೇಷನ್ನಿಗೆ ಅಂದರೆ ಹಳ್ಳಿಗಳೆಲ್ಲ ಅವಾಗ ಅಷ್ಟೇ ಕಷ್ಟ ಇತ್ತಲ್ಲ, ಈಗೆಲ್ಲ ಕಡೆ ಇಂಪ್ರೂವ್ ಆಗಿದೆ. ಸೊ ಮತ್ತೆ ನಾನು ಒಂದು
4th ಸ್ಟ್ಯಾಂಡರ್ಡಿಂದ ಈಚೆ ಬಂದೆ ನಮ್ಮ ತಂದೆ ತಾಯಿಯವರೊಟ್ಟಿಗೆ. ಮತ್ತೆಲ್ಲ ಎಜುಕೇಷನ್ ಎಲ್ಲ ಇಲ್ಲೇ ಕಂಪ್ಲೀಟ್ ಮಾಡಿದೆ, ಮತ್ತೆ ಇಲ್ಲೇ ಸೆಟ್ ಆಗಿದೆ ಸರ್. ಓಕೆ. ಸೊ ಉಡುಪಿಯಲ್ಲಿ ಪರ್ಕಳದಲ್ಲಿ ಶೆಟ್ಟಿಬೆಟ್ಟು ಅಂತ ಒಂದು ಗ್ರಾಮದಲ್ಲಿ ನೀವು ವಿದ್ಯಾಭ್ಯಾಸ ಶುರು ಮಾಡ್ತೀರಿ. ಗೌರ್ಮೆಂಟ್ ಅಂದರೆ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ, ಶೆಟ್ಟಿಬೆಟ್ಟು ಗೌರ್ಮೆಂಟ್ ಶಾಲೆ. ಸೊ ಅದಾದ ನಂತರ PUC ಎಲ್ಲ ಎಲ್ಲಿ ಮಾಡಿದ್ರಿ ಸರ್? ನಾನು PUC ಇಲ್ಲಿ ಹಿರಿಯಡ್ಕ ಗೌರ್ಮೆಂಟ್ PU ಕಾಲೇಜಲ್ಲಿ ಮಾಡಿದ್ದೆ, ಗೌರ್ಮೆಂಟಲ್ಲಿ. ಓಕೆ ಸರ್. ಓಕೆ ಓಕೆ. ಸೊ ಅದು ಒಂದು ಎಜುಕೇಷನ್ ನೋಡಿ, ನಮ್ಮ ತಂದೆ ತಾಯಿ ಈಚೆ ಬಂದದ್ದು ಕೂಲಿ ಕೆಲಸಕ್ಕೆ ಅಂತ. ಸೊ ನಮ್ಮನವರು ಅವ್ರ ಥರನೇ ಒಂದು ಕೂಲಿ ಕೆಲಸ ಕರ್ಕೊಂಡು ಹೋಗ್ಬೋದಿತ್ತು ಅವಾಗ, ಮನ್ಸು ಮಾಡಿದರೆ ಒಂದು ಸ್ವಲ್ಪ ದುಡ್ಡಾದರೂ ಸಿಗುತ್ತೆ ಅಂತ. ಬಟ್ ಅವ್ರೇನು ಯೋಚನೆ ಮಾಡಿದ್ರೆ, ನಾವು ಹೇಗೂ ಎಜುಕೇಷನ್ ಬಡಿಲಿಲ್ಲ, ನಮ್ಮ ಮಕ್ಕಳಾದರೂ ಒಂದೆರಡು ಅಕ್ಷರ ಕಲಿತ್ರೆ ಮುಂದೆ ಒಂದು ಏನಾದರೂ ಒಳ್ಳೆಯವ್ರಿಗೆ ಭವಿಷ್ಯ ಆಗ್ಬೋದು ಅಂತ ಹೇಳ್ಕೊಂಡು ಅವರು ಕಷ್ಟಪಡ್ಕೊಂಡು ನಮ್ಮನ್ನು ಶಾಲೆ ಕಳಿಸಿದ್ರು. ಅವರ ಆ ಕಷ್ಟದ ಪರಿಶ್ರಮ ಇವತ್ತು ನನ್ನ ನಿಮ್ಮ ಮುಂದೆ ತಂದಿದೆ ಸರ್. ಬಟ್ ಗೌರ್ಮೆಂಟ್ ಶಾಲೆಯಲ್ಲಿ ಕಲಿತು, ಗೌರ್ಮೆಂಟ್ ಕಾಲೇಜಲ್ಲಿ ಕಲಿತು, ಆರ್ಮಿ ಸೈಡ್ ಇಂಟ್ರೆಸ್ಟ್ ಹೇಗೆ ಬಂತು? ಎಂಥಾದ್ರು ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ಸ್ ಆಯಿತಾ ಲೈಫಲ್ಲಿ? ಒಂದು ಇನ್ಸಿಡೆಂಟ್ ಅಂದರೆ, ಈಗ ಬೇರೆ ಜಾಬ್ಗಳು ನಿಮ್ಗೆ ಪಡಿಬೇಕಾದ್ರೆ ಈಗಿನ ಟೈಮಲ್ಲಿ ಹಾಗೆ ಮೊದಲು ಕೂಡ ಹಾಗೆ ಎಜುಕೇಷನ್ ಜಾಸ್ತಿ ಬೇಕು. ಕರೆಕ್ಟ್. ಡಿಗ್ರಿ ಮಾಡಿರಬೇಕು, ಮತ್ತು ಅದ್ರ ಮೇಲೆ ಸೆಕೆಂಡ್ ಡಿಗ್ರಿ ಅದೆಲ್ಲ ಮಾಡಿದ ಮೇಲೆ ನಿಮಗೆ ಗೌರ್ಮೆಂಟ್ ಜಾಬಿಗೆ ನೀವು ಇದಾಗ್ತೀರ. ಬಟ್ ಡಿಫೆನ್ಸಿಗೆ ಆಗಲ್ಲ. ಡಿಫೆನ್ಸಿಗೆ ನಿಮ್ಗೆ ಎಜುಕೇಷನ್ ಅಷ್ಟು ಬೇಕಿರಲಿಲ್ಲ, ಈಗಲೂ ಕೂಡ ಇಲ್ಲ, ಅವಾಗ ಕೂಡ ಇಲ್ಲ. 10th ಪಾಸ್ ಆಗಿದ್ದರೆ ನಿಮಗೆ ಡಿಫೆನ್ಸಲ್ಲಿ ಆರಾಮಾಗಿ ಜಾಯ್ನ್ ಆಗ್ಬೋದಿತ್ತು. ಒಂದು ಅದು ಆಗಿತ್ತು, ಸುಲಭವಾಗಿ ಬೇಗ ಸಿಗುತ್ತೆ ಅಂತ. ಇನ್ನೊಂದೇನೆಂದರೆ, ನಾನು ನಮ್ಮ ವಿಷ್ಣುವರ್ಧನ್ ಒಂದು ಫಿಲ್ಮ್ ನೋಡಿದ್ದೆ, ಓಕೆ, ಮುತ್ತಿನ ಹಾರ ಫಿಲ್ಮ್ ನೋಡಿದ್ದೆ. ಅವರು ಮಡಿಕೇರಿಯವರ ಅಂತ ಮೋಸ್ಟ್ಲಿ. ಆ ಫಿಲ್ಮ್ ನೋಡಿದ ಮೇಲೆ ನನಗೆ ಸ್ವಲ್ಪ ಇನ್ನೂ ಜಾಸ್ತಿ ಬಂತು, ಹೋದರೆ ಆರ್ಮಿಗೆ ಹೋಗ್ಬೇಕಂತ ಒಂದು ಒಳ್ಳೆ ಇನ್ಸ್ಪೈರ್ ಆಗಿತ್ತು. ಓ, ಅಲ್ಲಿ ಇನ್ಸ್ಪಿರೇಷನ್ ಸಿಕ್ಕಿತ್ತು ವಿಷ್ಣುವರ್ಧನ್ ಸರ್ ಅವರಿಂದ. ಓಕೆ ಓಕೆ ಓಕೆ. ಸೊ ಅಲ್ಲಿಂದ ಮತ್ತೆ ಆರ್ಮಿ ಸೇರ್ತೀರಿ? ಹಾಂ, ನಾನು 2004 ಫಸ್ಟ್ ಅಟೆಂಪ್ಟಲ್ಲೇ ನಾನು ಆರ್ಮಿ ಜಾಯ್ನ್ ಆದೆ ಸರ್. ಸೊ ಏನು ಪ್ರೋಸೆಸ್ ಇತ್ತು? ನೀವು ಎಲ್ಲಿ ಎಕ್ಸಾಮ್ ಕೊಟ್ರಿ, ಹೇಗೆ ಸರ್? ಅಂದರೆ ನನ್ನ ಬಾಲ್ಯನ ಆಲ್ಮೋಸ್ಟ್ ಎಲ್ಲ ಕಳೆದದ್ದು ನಾನು ಪರ್ಕಳದಲ್ಲಿ. ಕರೆಕ್ಟ್. ಪರ್ಕಳದಲ್ಲಿ ಒಂದು ಈಗಲೂ ಇದೆ, ಮಾರ್ಕೆಟ್ ರೋಡ್ ಹತ್ರ ಸುಮಂಗಲ ಸ್ಟೋರ್ ಅಂತ ಇದೆ, ಪ್ರಕಾಶನ ಅಂತ ಅವರ ಓನರು. ನಾವು ಅವರೊಟ್ಟಿಗೆ 7ನೇ ಕ್ಲಾಸಿಂದ ನಾವು ಅವರೊಟ್ಟಿಗೆ ಕೆಲಸಕ್ಕಿದ್ದೆ. ನಾನು ಅವ್ರ ಅಂಗಡಿಯಲ್ಲಿದ್ದೆ. ಬೆಳಿಗ್ಗೆ ಹಾಲು ಮತ್ತು ಪೇಪರ್ ಹಾಕ್ತಾಯಿದ್ದೆ ನಾನು ನಮ್ಮ ಪರ್ಕಳ ಏರಿಯಾದಲ್ಲಿ. ಅವ್ರು ನಮಗಿಂತ ದೊಡ್ಡವರು ಹೋದ್ರು, ನಮ್ಗೆ ಒಳ್ಳೆ ಸಪೋರ್ಟಿವ್ ಆಗಿ ಈಗಲೂ ಕೂಡ ನಮಗೂ ಅದೇ ಥರ ಇದ್ದಾರೆ ಅವರು. ಅವ್ರ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಹಾಲು ಪೇಪರ್ ಹಾಕ್ತಿರುವಾಗ ಒಂದು ದಿವಸ ಜೋರಾಗಿ ಮಳೆ ಬರ್ತಾಯಿತ್ತು. ಮಳೆ ಬರುವಾಗ ಪೇಪರನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಸೊ ಒಬ್ಬರು ಮನೆಯಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ಮಳೆ ಕಡಿಮೆ ಆಗಿ. ಸುಮ್ಮನೆ ಯಾಕೆ ನಿಂತ್ಕೊಳ್ಳೋದು, ಬೆಳಿಗ್ಗೆ ಒಂದು 4:35 ಹೀಗಿರ್ಬೋದು, ಬೆಳಗಿನ ಜಾವ ಸುಮ್ಮನೆ ನಿಂತ್ಕೊಳ್ಬೋದ್ಲಿ ಏನಂತ ಪೇಪರನ್ನು ನೋಡಿದೆ ನಾನು. ಪೇಪರಲ್ಲಿ ಅದ್ರದ್ದು ಇದು ಬಂದಿತ್ತು, ಚಿತ್ರದುರ್ಗದಲ್ಲಿ ಆರ್ಮಿ ರ್ಯಾಲಿ ಇದೆ ಅಂತ. ಸೊ ನಾನು ಅಂದ್ಕೊಂಡೆ ಸೆಲೆಕ್ಷನ್ ಪ್ರೊಸೆಸ್ ಇದೆ. ಅವಾಗೆಲ್ಲ ಹಾಗೈತಿ. ಈಗ ಆನ್ಲೈನೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು, ಅವಾಗೆಲ್ಲ ಇರಲಿಲ್ಲ. ಅವಾಗೆಲ್ಲ ಡೈರೆಕ್ಟ್ ಇತ್ತು, ಓಪನ್ ರ್ಯಾಲಿ ಆಗ್ತಿತ್ತು ಅವಾಗ. ಸೊ ನಾನು ಅಂದ್ಕೊಂಡೆ ಒಮ್ಮೆ ಪ್ರಯತ್ನ ಪಡ್ಬೋದಲ್ಲ, ಹೋಗಿ ಚಿತ್ರದುರ್ಗ ಸ್ವಲ್ಪ ಹೋಗಲಿಕ್ಕೆ ದೂರ, ಖರ್ಚಾದರೂ ಪರವಾಗಿಲ್ಲ, ಹೋಗಿ ಟ್ರೈ ಮಾಡಿ ನೋಡುವ ಅಂತ. ಮತ್ತು ನಾನು ಮನೆಯಲ್ಲೇ ಹೇಳಿದರೆ ಬಿಡೋದಿಲ್ಲ, ಅಷ್ಟು ದೂರ ಬಸ್ ಚಾರ್ಜಿಗೆಲ್ಲ ದುಡ್ಡು ಕೊಡಬೇಕಲ್ಲ, ತುಂಬ ಇದಾಗುತ್ತೆ ಅಂತೇಳಿ ಮನೆಯಲ್ಲಿ ಹೇಳೋದೇ, ಮನೇಲಿ ಏನೇನೋ ಸುಳ್ಳು ಹೇಳ್ಕೊಂಡು ನಾವು ಫ್ರೆಂಡ್ಸಿಂದ, ಅಂದರೆ ನಾನು ಕಾಲೇಜಲ್ಲಿ ಹೋಗ್ತಾಯಿದ್ದೆ. ನಾನು ಕಾಲೇಜ್ ಹೊತ್ತಿಂದ ನಾವು ಟೂರ್ ಈ ಥರ ಪಿಕ್ನಿಕ್ ಹೋಗ್ತಾಯಿದ್ದೆ ಅಂತೇಳಿ ಸುಳ್ಳು ಹೇಳಿ ಚಿತ್ರದುರ್ಗಕ್ಕೆ ಹೋಗಿತ್ತು ಸೆಲೆಕ್ಷನ್ಗೆ. ಅಲ್ಲಿ ಹೋದೆ. ಫಸ್ಟ್ ಡೇ ನಮ್ಮದು ಫಿಸಿಕಲ್ ಇರುತ್ತೆ, ಸೆಕೆಂಡ್ ಡೇ ಮೆಡಿಕಲ್ ಇರುತ್ತೆ, ಅದೆರಡೂ ಪಾಸ್ ಆಯಿತು. ಮತ್ತು ನಮಗೆ ಎಕ್ಸಾಮಿಗೆ ಒಂದು ಡೇಟ್ ಕೊಡ್ತಾರೆ, ನೆಕ್ಸ್ಟ್ 1 ಮಂತ್ 1.5 ತಿಂಗಳ ನಂತರ ಇರುತ್ತೆ ಅದು. ಮತ್ತೆ ವಾಪಸ್ ಬಂದೆ, ಮತ್ತೆ ಸೇಮ್ ಕ್ಯಾಶುವಲ್ ಏನು ನಡೀತಾಯಿತ್ತು ಲೈಫ್ ಅದೇ ನಡೀತಾಯಿತ್ತು. ಇದು ಮರ್ತು ಬಿಟ್ರಿ, ಮನೇಲಿ ಸಹ ಹೇಳಿಲ್ಲ. ಮತ್ತು ಸೇಮ್ ನೆಕ್ಸ್ಟ್ 1.5 ತಿಂಗಳ ಮೇಲೆ ಪುನಃ ನಾನು ಚಿಕ್ಕಮಂಗ್ಳೂರಲ್ಲಿ ಎಕ್ಸಾಮ್ ಇತ್ತು. ಓಕೆ, ಅಲ್ಲಿ ಹೋಗಿ ರಿಟರ್ನ್ ಎಕ್ಸಾಮ್ ಕೊಟ್ಟೆ. ಅದ ನಂತರ ಅದಕ್ಕೆ ಪ್ರಿಪ್ರೇಷನ್ ಅಂತ ಏನಾರು ಒಂದು ಗೈಡ್ ಥರ ಏನಾರು ಇತ್ತಾ? ಇಲ್ಲ, ನಮಗೆಲ್ಲ ಈಗಿನ ಇರುವಂಥ ಸವಲತ್ತುಗಳು ಅವಾಗೆಲ್ಲ ಇರಲಿಲ್ಲ ಸರ್. ನಾವೇನು ಶಾಲೆಯಲ್ಲಿ ಕಲ್ತಿದ್ದೀವಿ ಅದೇ ನಾಲೆಜ್ ಇಟ್ಕೊಂಡು ಅಟೆಂಡ್ ಆಗಿದ್ದಲ್ಲ. ಅದು ಪ್ರಿಪ್ರೇಷನ್ ಅಂತ ಏನಿಲ್ಲ ಸರ್, ಹೋಗೋದು ನೋಡುವ ಎಂತ ಆಗ್ತದೆ. ಈಗ ಫಿಸಿಕಲ್ ಅಂದರೆ ನಾವು ಮೊದಲು ಬೆಳಗ್ಗೆ 4 ಗಂಟೆಗೆ ಎದ್ದೇ ಹೇಳ್ತಿತ್ತು, ಹಾಲು ಹಾಕ್ಲಿಕ್ಕೆ, ಪೇಪರ್ ಹಾಕ್ಲಿಕ್ಕೆ. ಆ ಸೈಕಲ್ ತುಳಿದು ಆಟೋಮೆಟಿಕಾಗಿ ಫಿಸಿಕಲ್ ಫಿಟ್ನೆಸ್. ಸೊ ಆ ಒಂದು ಧೈರ್ಯದಲ್ಲಿ ಏನೋ ಆಗುತ್ತೆ ಅಂತ ಇನ್ನೊಂದು ಮನೇಲಿ ಬಡತನ ಒಂದಿದೆಯಲ್ಲ, ಅದಕ್ಕೊಂದು ಏನೋ ಆಗಬೇಕಲ್ಲ. ಸೊ ಅದು ಮತ್ತೆ ಒಂದು ಆಸೆ ಇತ್ತು ಆರ್ಮಿ ಹೋಗ್ಬೇಕಂತ. ಅದನ್ನೆಲ್ಲ ಸೇರಿಸ್ಕೊಂಡು ಹೋದೆ, ಎಲ್ಲ ಆಯಿತು. ಮತ್ತು ಎಕ್ಸಾಮ್ ರಿಟರ್ನ್ ಮುಗಿಸಿ ಬಂದಮೇಲೆ ರಿಸಲ್ಟಿಗೆ 1 ಮಂತ್ ಟೈಮ್ ಕೊಟ್ಟಿದ್ದು. ಮತ್ತು ಬಂದು ಸೇಮ್ ಕ್ಯಾಶುವಲ್ ಲೈಫ್ ಹೋಗ್ತಾಯಿತ್ತು. ರಿಸಲ್ಟ್ ಮಂಗಳೂರಲ್ಲಿತ್ತು, ARಲ್ಲಿ. ಆವಾಗ ನಾನು ಮನೆಯವರಿಗೆ ಸೆಲೆಕ್ಷನ್ ಆಗೋರಿಗೆ ಹೇಳಿಲ್ಲ. ಮತ್ತು ರಿಟರ್ನ್ ನಾನು ಎಕ್ಸಾಮದು ರಿಸಲ್ಟಿಗೆ ಹೋದೆ ಡೇಟಿಗೆ. ಅಲ್ಲಿ ರಿಸಲ್ಟ್ ಅನೌನ್ಸ್ ಆಗಿ ನಾನು ಸೆಲೆಕ್ಷನ್ ಆದಮೇಲೆ ಹೊರಗಡೆ ಬಂದು STDಯಿಂದ ಫೋನ್ ಮಾಡಿದ್ದೆ ನಾನು ಮನೆಗೆ, ಅಮ್ಮನವ್ರಿಗೆ. ನನಗೆ ಅಂದರೆ ಇಲ್ಲಿ ನಾವು ಏನು ಉಡುಪಿ ಬಂದಮೇಲೆ ನಮಗೆ
ಎಲ್ಲ ರೀತಿಯಲ್ಲಿ ಅಂದರೆ ಸಹಾಯ ಮತ್ತು ಸಪೋರ್ಟ್ ಮಾಡಿದಾರೆ. ಅಂದರೆ ಪರ್ಕಳದಲ್ಲಿ ರಾಮಕೃಷ್ಣ ಉಡುಪ ಅಂತ ಇದ್ದಾರೆ, ಓಕೆ ಮತ್ತು ಅವ್ರ ಮಿಸ್ಸಸ್ ಅಂಜನಾ ಅಂತ ಓಕೆ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಅವ್ರು ತುಂಬಾ ಸಹಾಯ ಮಾಡಿದ್ದಾರೆ. ಓಕೆ ನಾವು ಅವರೊಟ್ಟಿಗೆ ಇತ್ತು, ಅವ್ರ ಮನೆ ಹತ್ರನೇ. ಸೊ ಹಂಗಾಗಿ ಅಲ್ಲಿ ಫೋನ್ ಮಾಡಿ ಮತ್ತು ಅವ್ರಿಗೆ ವಿಷಯ ತಿಳಿಸಿ, ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಿದೆ. ಅದೇ ಫಸ್ಟ್ ನನ್ನ ಮನೆಯಲ್ಲಿ ತಿಳಿಸಿದ್ದು ನಾನು. ಅಲ್ಲಿಂದ ಮನೆಗೆ ಬಂದಮೇಲೆ ಅಪ್ಪ ಅಮ್ಮನವ್ರಿಗೆ ಒಂದು ಸೈಡ್ ಆರ್ಮಿ ಸೆಲೆಕ್ಷನ್ ಅಂದರೆ ನಿಮ್ಗೆ ಗೊತ್ತಲ್ಲ, ಕೆಲವ್ರದ್ದು ಆರ್ಮಿ ಅಂತ ಹೇಳಿದ ತಕ್ಷಣ ಒಂದು ಹೆದರಿಕೆ ಕರೆಕ್ಟ್. ಯಾಕಂದರೆ ಇರೋದು ನಾನು ಒಬ್ಬನೇ ಮಗ, ಕರೆಕ್ಟ್. ಒಬ್ಬ ಮಗ ನಾನು ಆರ್ಮಿ ಕಳಿಸೋದು. ಮತ್ತು ಆವಾಗ ಈಗಿನ ಟೈಪೆಲ್ಲ ಟೆಕ್ನಾಲಜಿ ಇರಲಿಲ್ಲ ಸರ್, ಫೋನ್ ಇಲ್ಲ, ಅದೇ ಒಮ್ಮೆ ಹೋದ್ರೆ ಮತ್ತೆ 6 ತಿಂಗಳು ಕಾಂಟ್ಯಾಕ್ಟ್ ಏನಿಲ್ಲ, ಅದೇ ಲೆಟ್ರ್ ಹಾಕಬೇಕು, ಅದರಿಂದನೇ ಕಾಂಟ್ಯಾಕ್ಟ್. ಕರೆಕ್ಟ್. ಮತ್ತು ಇನ್ನೊಂದು ಸೈಡ್ ಏನಂದರೆ ದೇವ್ರು ನಮ್ಮ ಬಡತನಕ್ಕೆ ಒಂದೇನೋ ದಾರಿ ಮಾಡಿ ಕೊಟ್ಟಿದ್ದಾನಂತ ಅದು ಒಂದು ಖುಷಿ. ಮತ್ತು ಈ ಕೆಲಸ ಎಲ್ರಿಗೂ ಸಿಗೋದಿಲ್ಲ. ಕರೆಕ್ಟ್. ದೇಶ ಸೇವೆ ಸೊ ಹಾಗಾಗಿ ಒಂದು ಸೈಡ್ ಒಳಗಡೆ ಮಗ ದೂರ ಹೋಗ್ತಿದ್ದಾನಂತ ನೋವಿದ್ರೂ ಕೂಡ ಖುಷಿಯಿಂದ ಕಳಿಸಿಕೊಟ್ಟಿದ್ದಾರೆ, ಒಂದು ದೇಶಕ್ಕೆ ಕಾಯೋ ಕೆಲಸ ಸಿಕ್ಕಿದೆ ಅಂತ. ಸೊ ಮತ್ತು ಫಸ್ಟ್ ಪೋಸ್ಟಿಂಗ್ ನೀವು ಆದ ನಂತರ ಎಲ್ಲಿ ಇತ್ತು ಸರ್? ನಾನು ಜಾಯ್ನ್ ಆದಮೇಲೆ ನಮ್ಮದು ಟ್ರೈನಿಂಗ್ ಇರುತ್ತೆ, ಒನ್ ಇಯರ್ ಟ್ರೈನಿಂಗ್ ಇತ್ತು. ಅವಾಗ ಇಲ್ಲೇ ಹೈದರಾಬಾದಲ್ಲಿ ಟ್ರೈನಿಂಗ್ ಮಾಡಿದೆ, ಓಕೆ 1 ವರ್ಷ ಟ್ರೈನಿಂಗ್ ಮಾಡಿದೆ. ಮತ್ತು ಟ್ರೈನಿಂಗ್ ಆದಮೇಲೆ ನನ್ನ ಫಸ್ಟ್ ಪೋಸ್ಟಿಂಗ್ ಜಮ್ಮು ಕಾಶ್ಮೀರದಲ್ಲಿ, ಪೂಂಚ್ ಅಂತ LOC ಇದೆ, ಅಲ್ಲಿ ಲ್ಯಾಂಡ್ ಆಫ್ ಕಂಟ್ರೋಲ್. ಅಲ್ಲಿ 4 ಇಯರ್ಸ್ ಫಸ್ಟ್ ಪೋಸ್ಟಿಂಗೇ ಪೂಂಚ್ ಇತ್ತು ಸರ್ ನಂದು. ಸೊ ಫಸ್ಟ್ ನೀವು ಆರ್ಮಿ ಯೂನಿಫಾರ್ಮ್ ಹಾಕಿದಾಗ ಏನು ಫೀಲಿಂಗ್ ಇತ್ತು ಸರ್? ಅದಂದ್ರೆ ಎಂತ ಕೆಲವೆಲ್ಲ ಅಂದರೆ ಫೀಲಿಂಗ್ ಹೇಳಲಿಕ್ಕಾಗಲ್ಲ, ಅದನ್ನು ಫೀಲ್ ಮಾಡ್ಕೊಂಡ್ರೆ ಗೊತ್ತು. ಈಗ ನೋಡಿ, ಈಗ ಪ್ರೆಸೆಂಟ್ ನಾನು ನೋಡ್ತೇನೆ, ಯಾವುದೋ ಫಂಕ್ಷನ್ ಆಗಲಿ, ಮ್ಯಾರೇಜ್ ಫಂಕ್ಷನ್ ಆಗಲಿ, ಎಂಗೇಜ್ಮೆಂಟ್, ರಿಸೆಪ್ಷನ್ ಆದರೆ 1000 ಮತ್ತು ಲಕ್ಷಗಟ್ಟಲೆ ಕೊಟ್ಟು ಬಟ್ಟೆ ತಗೊಳ್ತಾರೆ. ಆ ಬಟ್ಟೆ ಹಾಕ್ಕೊಂಡ್ರು ಕೂಡ ಅವ್ರಿಗೆ ಅಷ್ಟು ಖುಷಿ ಆಗೋದಿಲ್ಲ. ನಾವು ಏನು ಯೂನಿಫಾರ್ಮ್ ಹಾಕ್ಕೊಳ್ತೇವೆ, ಆವಾಗ ನಮಗೆ ಅದು ಫೀಲ್ ಸಿಗುತ್ತೆ. ನಾವೀಗ ಬೇರೆ ಬಟ್ಟೆಗಳನ್ನು ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಬೋದು, ಬಟ್ ಇದನ್ನು ಸಂಪಾದಿಸಬೇಕಾಗುತ್ತೆ ಸರ್. ಸಂಪಾದಿಸಿದ ಮೇಲೇ ಇದು ಸಿಗೋದು. ಆ ಖುಷಿಗೆ ನಾವು ಹೇಗೆ ಅಂತ ಹೇಳಕ್ಕೆ ಬರೋಲ್ಲ. ಅದೊಂಥರ ಏನೋ ಅದು ಯೂನಿಫಾರ್ಮಿಗೆ ಒಂದು ಇರುವ ಪ್ರಾಬ್ಲಿ ಲೈಫ್ ಇದು ಬೆಸ್ಟ್ ಮೂಮೆಂಟಾ ಫಸ್ಟ್ ಟೈಮ್ ಯೂನಿಫಾರ್ಮ್ ಹಾಕಿದ್ದು? ಖಂಡಿತವಾಗ್ಲೂ ಇರ್ಬೋದು ಸರ್. ಸೊ ಕೃಷ್ಣ ಅವರೇ, ಇನ್ನೊಂದು ವ್ಯೂವರ್ಸಿಗೆ ಸರ್, ರೈಟ್? ಸೊ ಪಾಡ್ಕಾಸ್ಟ್ ಸ್ಟಾರ್ಟ್ ಆಗೋ ಮುಂಚೆ ನಾವು ಮಾತಾಡ್ತಾ ಇದ್ದೆ, ಅದರಲ್ಲಿ ಗೊತ್ತಾಯಿತು ಅವರ ಮಗಳ ಹೆಸರು ಸಹ ಸೈನ್ಯ ಅಂತ ಇಟ್ಟಿದ್ದಾರೆ. ಸಚ್ ಅನ್ ಇನ್ಸ್ಪೈರಿಂಗ್ ಸ್ಟೋರಿ. ಅವರ ಎಂಟೈರ್ ಲೈಫ್, ಅವರ ಎಂಟೈರ್ ಜರ್ನಿ ಅನ್ನೋದು ಒಂದು ದೇಶಗೋಸ್ಕರವೇ ಇಟ್ಟಿದ್ದಾರೆ ಅಂತ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಅವರ ಮಗಳು ಮೋಸ್ಟ್ಲಿ ಈಗ 2.5 ವರ್ಷ, ಅವರ ಮಗಳ ಹೆಸರು ಸೈನ್ಯ ಅಂತ ಇಟ್ಟಿದ್ದಾರೆ. ಸೊ ಅದು ಹೇಗೆ ಅಂದರೆ ಆರ್ಮಿಯಲ್ಲಿ ತುಂಬ ಜನ ಇದ್ದಾರೆ, ಬಟ್ ಯಾರ ಹೆಸರು ಸಹ ಸೈನ್ಯ ಅಂತ ನಾನು ಇಷ್ಟು ತನಕ ಕೇಳಲಿಲ್ಲ ಸರ್. ನೋಡಿ, ಫಸ್ಟ್ ಆಫ್ ಆಲ್ ನಾವು ಈ ಮಧ್ಯಮ ವರ್ಗದಲ್ಲಿ ಕೂಡ ಬರ್ತಿಲ್ಲ, ಅದಕ್ಕಿಂತ ಕೆಳಗಿನ ಲೆವೆಲಲ್ಲಿ ನಾವಿತ್ತು. ಯಾಕಂದರೆ ನಾವು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ನಮಗೆ ಮನೆಯೆಲ್ಲ ಇರಲಿಲ್ಲ, ಎಲ್ಲೆಲ್ಲೋ ರೋಡ್ ಸೈಡು ಬಿಡಾರ್ ಹಾಕ್ಕೊಂಡಿರ್ತಾ ಇತ್ತು. ಮತ್ತು ಎಲ್ಲಾದರೂ ಮನೆ ಕೆಲಸ ಆಗ್ತಾಯಿದ್ರೆ ಅಲ್ಲೇ ಇರ್ತಿತ್ತು, ಆ ಕೆಲಸ ಮುಗಿಯೋರಿಗೆ ಅಲ್ಲಿದ್ದು ಮತ್ತು ಬೇರೆ ಕಡೆ ಶಿಫ್ಟ್ ಆಗ್ತಿತ್ತು. ಅಂಥ ಲೆವೆಲಿಗೆ ಇದ್ದವನನ್ನು ಇದೇ ಊರಲ್ಲಿ ಕಡಿಮೆ ಪಕ್ಷ 100 ವೇದಿಕೆ ನಾನು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೊಂದಿಗೆ ಹಂಚಿಕೊಂಡಿದ್ದೀನಿ. ಸನ್ಮಾನಗಳ 100, 200, 300 ಸನ್ಮಾನಗಳಾಗಿದೆ. ಅದೆಲ್ಲ ಬಂದದ್ದು ಎಲ್ಲಿಂದ ಅಂದರೆ ಆರ್ಮಿಯಿಂದ. ಕರೆಕ್ಟ್. ಈಗ ನನ್ನ ಅಂದ ಚಂದ ನೋಡಿ ಅಥವಾ ನನ್ನ ಹತ್ರ ಇರುವ ಹಣಕಾಸು ನೋಡಿ ಬಂದದ್ದಲ್ಲ, ಅದು ಬಂದದ್ದು ಆರ್ಮಿ, ಇವರು ಸೈನಿಕ ಅಂತ ಬಂದದ್ದು. ನನಗೆ ಲೈಫಲ್ಲಿ ಅಷ್ಟೆಲ್ಲ ಕೊಟ್ಟ ಆರ್ಮಿಯನ್ನು ನಾನು ಅಷ್ಟು ಬೇಗ ಯಾಕೆ ಬಿಡಲಿಕ್ಕಾಗುತ್ತೆ ಸರ್? ಅದಕ್ಕೆ ನನ್ನ ಜೀವ ಆಗಿರೋ ನನ್ನ ಮಗಳಿಗೆ ಕೂಡ ನಾನು ಅದೇ ಹೆಸರಿಟ್ಟಿದ್ದೇನೆ, ಸೈನ್ಯನೇ ಅಂತ. ಮಗಳಿಗೆ ನೆಕ್ಸ್ಟ್ ಆರ್ಮಿ ಸೇರಿಸೋ ಪ್ಲ್ಯಾನ್? ಅವಳಿಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಸೈಡಿಂದ 100% ಇದೆ ಸರ್. 100%. ಅವಳಿಗೆ ಇಂಟ್ರೆಸ್ಟ್ ಇದ್ದರೆ 100% ಕಳಿಸೋದು. ಸೊ ನೀವು ಹೇಳಿದ್ರಿ ಚಿಕ್ಕಮಂಗ್ಳೂರಲ್ಲಿ ರಿಟರ್ನ್ ಟೆಸ್ಟ್ ಕೊಟ್ರಿ ಮತ್ತು ರಿಸಲ್ಟ್ ಬಂತು, ನೀವು ಆರ್ಮಿ ಸೆಲೆಕ್ಟ್ ಆದ್ರಿ. ಮನೆಗೆ ಫೋನ್ ಮಾಡಿ ಹೇಳಿದ್ರಿ, ಮನೇಲಿ ಸ್ವಲ್ಪ ಬೇಜಾರಿನ ಸಂಗತಿ ಇತ್ತು, ಯಾಕಂದರೆ ಒಬ್ಬನೇ ಮಗ ಹೋಗಲಿಕ್ಕೆ ಅಂತ ಒಂದು ಹೇಳಿದ್ರಿ. ಅದರಲ್ಲಿ ಅಕ್ಕ ಇದ್ದಾರಲ್ಲ? ಇದ್ದಾರೆ ಸರ್. ಅಕ್ಕಂದಿರು ಏನಾರು ಎಣಿಸಿದ ಫಸ್ಟಿಗೊಂದು ಬ್ಯಾಗ್ ಪ್ಯಾಕ್ ಮಾಡಿ ಹೋಗು ಮಾರ ಕಿರಿಕಿರಿ ಹಾಗೆ? ಇಲ್ಲ ಸರ್, ಇಲ್ಲ, ಹಾಗೇನಿಲ್ಲ. ಅಂದರೆ ನಾವು 3 ಜನ ಮಕ್ಕಳು, ಅಕ್ಕ ಮತ್ತು ತಂಗಿ ಮತ್ತು ನಾನು ಮತ್ತು ತಂಗಿ ಮನೇಲಿ ಇರ್ತಿತ್ತು ಅಪ್ಪ ಅಮ್ಮನ ಹತ್ರ. ಅಕ್ಕ ಬೇರೆಯವ್ರ ಮನೇಲಿ ಕೆಲಸಕ್ಕಿದ್ರು ಅವಾಗ. ಸೊ ಅವ್ರಿಗಂದರೆ ಒಂದು ತಮ್ಮ ಹೋಗ್ತಾನಲ್ಲ ಅಂತ ಒಂದು ಇದು. ಬಟ್ ಅದು ಒಂದು ಏನೋ, ಈಗ ನೋಡಿ ನಾನು ಟೋಟಲ್ ಓವರಲ್ಲಿ ನಮ್ಮ ಕುಟುಂಬದ ಅಷ್ಟೇ ಹೇಳೋದಲ್ಲ, ನಮ್ಮ ರಿಲೇಷನಲ್ಲೇ ನಾನು ಗೌರ್ಮೆಂಟ್ ಜಾಬಲ್ಲಿ ಹೋದೋ ನಾನೇ ಫಸ್ಟ್, ಅದು ಸೆಂಟ್ರಲ್ ಗೌರ್ಮೆಂಟ್ ಜಾಬು. ಸೊ ಆರ್ಮಿ ಅಂತ ಸಡನ್ನಾಗಿ ಸಿಗೋದಿಲ್ಲ. ಸೊ ಅವ್ರಿಗೆ ಅದೊಂದು ಖುಷಿ,
ಈಗ ಎಲ್ಲ ಕಡೆ ಕೆಲವರು ಬೇಕಾದ್ರೆ ಅವ್ರಿಗೆ ಕರೆದು ಮಾತಾಡ್ತಾ ನಾನು ತಮ್ಮ ಆರ್ಮಿಗೆ ಹೋಗಿದ್ದಾನೆ ಅಂತಲೂ ಹೇಳ್ತಾರೆ ಅವರು. ಅಂದರೆ ಆ ಥರ ಖುಷಿಯಲ್ಲಿ ಪ್ರೌಡ್ ಹೆಮ್ಮೆ ವಿಷಯ ಅಂತ ಖುಷಿ ಪಟ್ಟಿದ್ದಾರೆ, ಎಲ್ಲರೂ ಇದು ಮಾಡಿದ್ದಾರೆ ಸರ್, ಸಪೋರ್ಟ್ ಮಾಡಿದ್ದಾರೆ. ನಾನು ಇಲ್ಲದಾಗ ಇಲ್ಲ ಅಪ್ಪ ಅಮ್ಮನೆಲ್ಲ ಚೆನ್ನಾಗಿ ನೋಡ್ಕೊಂಡು ಇದು ಮಾಡಿದ್ದಾರೆ ಸರ್. ಸೊ 18 ವರ್ಷ ಆರ್ಮಿಲಿದ್ರಿ, ಮತ್ತೆ ರಿಟೈರ್ಮೆಂಟ್ ತೊಗೊಳ್ತೀರ. ಆಬ್ವಿಯಸ್ಲಿ 18 ವರ್ಷದಲ್ಲಿ ತುಂಬ ಸಿಚುವೇಶನ್ ಬಂದಿರ್ಬೋದು. ಇಟ್ಸ್ ಅ ಲಾಂಗ್ ಜರ್ನಿ. 18 ಇಯರ್ಸ್ ಅದು ಸಹ ನಿಮ್ಮ ಯೂತ್. ಇದು ಪ್ರಾಬ್ಲಿ ಎಷ್ಟು ಸೇರುವಾಗ 16 ವರ್ಷ 18 ಆಗಿತ್ತು. 18 ವರ್ಷ ಪ್ಲಸ್ ಅದರಲ್ಲಿ 18 ವರ್ಷ ಇರುವಾಗ ಟಾಪ್ 3 ಸಿಚುವೇಶನ್, ನಿಮಗೊಂದು ಖುಷಿ ಕೊಟ್ಟ ಸಿಚುವೇಶನ್ ಯಾವತ್ತೂ ಮರೆಯೋದಿಲ್ಲ? ನನ್ನ ಸೇನೆಯಲ್ಲಿ ನಂದು 18 ವರ್ಷವೂ ಮರೀಲಿದೇ ಇಲ್ಲ ನಾನು, ಅಂಥ ದಿನಗಳು. ಬಟ್ ಅದರಲ್ಲಿ ಕೂಡ ನಮಗೆ ಅಂದರೆ ಈಗ ನೋಡಿ, ನಾನು ನಿಮಗೆ ಫಸ್ಟ್ ಹೇಳಿದೆ, ಆರ್ಮಿ ಜಾಯ್ನ್ ಆಗಬೇಕಂದ್ರೆ ಎಲ್ಲರಿಂದಲೂ ಸಾಧ್ಯ ಇಲ್ಲ. ಕರೆಕ್ಟ್. ಅದರಲ್ಲಿ ಆರ್ಮಿಯಲ್ಲಿ ಸೆಲೆಕ್ಷನ್ ಆದವರು, ನಮ್ಮ ಆರ್ಮಿಯಲ್ಲಿ ಒಂದು ಪ್ಲೇಸ್ ಇದೆ ಸಿಯಾಚಿನ್ ಗ್ಲೇಷಿಯರ್ ಅಂತ. ಸಿಯಾಚಿನ್ ಅಲ್ಲಿ ಎಲ್ಲ ಆರ್ಮಿಗೂ ಹೋಗೋಕ್ಕಾಗೋದಿಲ್ಲ. ಅಲ್ಲಿ ಹೋಗಬೇಕಾದ್ರೂ ತುಂಬ ಸೆಲೆಕ್ಷನ್ ಇರುತ್ತೆ. ಅದರಲ್ಲಿ ಆರ್ಮಿಯವ್ರದ್ದು ಮೆಡಿಕಲ್ಸ್ ತುಂಬ ಇರುತ್ತೆ. ಅಲ್ಲಿದು ಅಲ್ಲಿ ವೆದರಿಗೆ ಸೆಟ್ ಆಗಲಿಕ್ಕೆ ಎಲ್ರಿಗೂ ಸೆಟ್ ಆಗಲಿಕ್ಕೆ ಆಗೋದಿಲ್ಲ. ಫಿಸಿಕಲಿ ಆಗಲಿ ಅವ್ರ ಹೆಲ್ತ್ ಕಂಡೀಷನ್ ಆಗಲಿ ಎಲ್ಲ ಚೆಕಪ್ ಆದಮೇಲೆ ಒಂದು 100 ಜನ ಆರ್ಮಿಯವ್ರದ್ದು ಸೆಲೆಕ್ಷನ್ ಇಟ್ಕೊಂಡಿದ್ರು. ಆದರೆ 20ರಿಂದ 25 ಜನ ಮಾತ್ರ ಸಿಯಾಚಿನ್ ಗ್ಲೇಷಿಯರ್ಗೆ ಹೋಗ್ತಾರೆ. ಅಲ್ಲಿ ಕೂಡ ನಾನು ಹೋಗಿ 2 ವರ್ಷ ಮಾಡಿ ಬಂದಿದ್ದೆ. ಅದು ತುಂಬ ಅಂದರೆ ಲೈಫಲ್ಲಿ ಮರೀಲಿಕ್ಕೆ ಆಗಿರುವಂಥ, ಅಂದರೆ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ಕೂಡ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪ್ಲೇಸಲ್ಲಿ ನಾವು ಹೋಗಿ ಸೇನೆ ಯಾವಾಗಲೂ ಸ್ನೋಫಾಲ್ ಆಗ್ತಾ ಇರುತ್ತೆ ಸರ್. ಅಲ್ಲಿ ಟೆಂಪ್ರೇಚರ್ ನಿಮಗೆ ಸ್ಟಾರ್ಟಿಂಗಿಂದನೇ -30 ಸ್ಟಾರ್ಟ್ ಆಗುತ್ತೆ ಸರ್. -30 ಸ್ಟಾರ್ಟ್ ಆಗುತ್ತೆ ನಿಮಗೆ. ಮತ್ತು ನೀವು ಮೇಲೆ 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 ಹೋದಾಗ ನಮ್ಮ ಈಗ ಪ್ರೆಸೆಂಟ್ ಕೂಡ ನಮ್ಮ ಸೈನಿಕರು -65, -70 ಟೆಂಪ್ರೇಚರ್ ಕೂಡ ಸರ್ವಿಸ್ ಮಾಡ್ತಾ ಇದ್ದಾರೆ ಈಗ. ಅಂಥ ಪ್ಲೇಸ್ಗಳು ಕೂಡ ಇದ್ದಾವೆ. ಬಟ್ ಅಲ್ಲಿದು ಫುಡ್, ನೀರು ಎಲ್ಲ ಆ ಒಂದು ಆಗುತ್ತೆ ಸರ್. ಅಂದರೆ ಈಗ ನೋಡಿ, ಒಂದು ನೀವು ಏನು ನಿಂತ್ಕೊಂಡಿದ್ರೆ ಪ್ಲೇಸು, ನಿಮಗೆ ಜನರು ನಿಮ್ಗೆ ಕೊಡ್ತಾ ಇರೋ ಒಂದು ಸ್ಥಾನ, ಅದ್ರ ಮೇಲೆ ಸೈನಿಕನಿಗೆ ಇನ್ನೂ ಜಾಸ್ತಿ ಒಂಥರ ಎನರ್ಜಿ ಬರುತ್ತೆ, ಸಪೋರ್ಟ್ ಸಿಗುತ್ತೆ. ಈಗ ಮತ್ತು ವೆಲ್ಫೇರ್ಗಳೆಲ್ಲ ತುಂಬ ಇದ್ದಾವೆ. ಬಟ್ ಅಲ್ಲಿ ಬೇಕಾಗಿರೋಂಥ ಫುಡ್ಡಿಗೂ ಈಗೇನು ಕಡಿಮೆ ಇಲ್ಲ. ಅಲ್ಲಿ ಯಾವ ಟೈಪ್ ಬೇಕೆಲ್ಲ ಫುಡ್ಡುಗಳು ಎಲ್ಲ ಸಿಗುತ್ತೆ, ಒಳ್ಳೆ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಏನಂದರೆ, ನಾವು ನಮ್ಮ ದೇಶನ ಕಾಯ್ತಿದ್ದೋ ಅಂತ ಒಂದು ಮನಸ್ಸಲ್ಲಿ ಒಂದು ಬಂದ ಮೇಲೆ ನಮ್ಮ ಸೈನಿಕರು ಎಲ್ಲಿ ಬೇಕಾದ್ರೂ ಸರ್ವಿಸ್ ಮಾಡೋಕ್ಕೆ ರೆಡಿ ಆಗಿಬಿಡ್ತಾರೆ. ಸೊ ಸಿಯಾಚಿನಲ್ಲಿ 2 ವರ್ಷ ಕಾಲ 2 ವರ್ಷ ಮಾಡಿದ್ದೀನಿ ಸರ್. ಅಂದರೆ ಅದು ಪೋಸ್ಟಿಂಗ್. ಅದಾದ ನಂತರ ಮತ್ತೆ ನಾವು ಕ್ಯಾಶುವಲಾಗಿ ಬೇರೆ ಕಡೆ ಪೋಸ್ಟಿಂಗ್ ಆಗ್ತದೆ, ಬೇರೆ ಕ್ಯಾಂಪಲ್ಲಿ. ಓಕೆ. ಸೊ ಯೂನಿಫಾರ್ಮ್ ಹಾಕಿದ ನಂತರ ಅತ್ಯಂತ ಕಠಿಣ ಸವಾಲು ನೀವು ಫೇಸ್ ಮಾಡಿದಂದರೆ ಯಾವುದು? ಇದೆ ಸರ್. ಆ ಥರ ನೋಡ್ಲಿಕ್ಕೆ ತುಂಬಾ ಇದ್ದಾವೆ. ನಾನು ನಿಮ್ಗೆ ಹೇಳಿದೆ 2004 ಜಾಯ್ನ್ ಆದ, ಟ್ರೈನಿಂಗ್ ಆದ ತಕ್ಷಣ ನೆಕ್ಸ್ಟ್ ಪೋಸ್ಟಿಂಗ್ ನಂದು ಪೂಂಚಲ್ಲಿ ಇತ್ತಂತ. ಕರೆಕ್ಟ್. ಪೂಂಚಲ್ಲಿ LOC ಪ್ಲೇಸು, ಲೈನ್ ಆಫ್ ಕಂಟ್ರೋಲ್ ಹೇಳ್ತಾರೆ. ಅಲ್ಲಿ ಪ್ಲೇಸ್ಗಳು ಹೇಗಿದ್ದಾವೆ ಅಂದರೆ, ನಮಗೆ ಮತ್ತು ನಮ್ಮ ಎದುರಾಳಿ ರಾಷ್ಟ್ರಗಳಿದು ಪೋಸ್ಟಿಗೂ ಒಂದು 50 ಮೀಟ್ರ್ ಅಷ್ಟೇ ದೂರ ಇರ್ಬೋದು. ಪಾಕಿಸ್ತಾನ ಟಿಪಿಕಲಿ ಅವರಿಗೆ ನಮಗೆ ಜಾಸ್ತಿ ದೂರ ಇರೋದಿಲ್ಲ, 50 ಮೀಟ್ರ್ ಅಷ್ಟೇ ಸರ್. ಎದುರುಗಡೆ ನೋಡಿದ್ರೆ ಅವ್ರು ಕಾಣ್ತಾರೆ, ಇಲ್ಲಿ ನಾವು ಇರ್ತೇವೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಅಲ್ಲಿ ನಮ್ಮ ಗಡಿ ದಾಟಿ ಹೊರಗಡೆ ಇಟ್ಕೊಂಡು ಡ್ಯೂಟಿ ಮಾಡಬೇಕಾಗತ್ತೆ. ಕರೆಕ್ಟ್. ಆವಾಗ ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಅಂಥ ಆಚೆಯಿಂದ ಫೈರಿಂಗ್ ಎನಿ ಟೈಮು ಯಾವಾಗ ಬೇಕಾದ್ರೂ ಆಗ್ಬೋದು. ಅದು ನಾವು ಅಲ್ಲಿ ಪ್ಲೇಸಲ್ಲೆಲ್ಲ ಹೋಗಬೇಕಾದ್ರೆ ನಾವು ಇವತ್ತಿದ್ದೇವೆ ನಾಳೆ ಇರ್ತೇವಲ್ಲ ಅಂತ ನಮಗೆ ಗ್ಯಾರಂಟಿ ಇರೋದಿಲ್ಲ. ಅಂಥ ಪ್ಲೇಸಲ್ಲೆಲ್ಲ ಮಾಡುವಾಗ ಕಠಿಣ ಅಂತ ಅನಿಸೋದಿಲ್ಲ. ನಮ್ಮ ಸೀನಿಯರ್ಸ್ ಏನು ಮಾಡ್ಕೊಂಡು ಬಂದಿದ್ರು ಅವ್ರು ನೋಡಿಕೊಂಡು ಕಲ್ತ್ಕೊಂಡು ಮಾಡ್ಕೊಂಡ್ಬಂದಿದ್ದು ಸರ್. ಸೊ ಅದು ಪ್ರಾಬಬ್ಲಿ ಒಂದು ಮರೀಲಿಕ್ಕೆ ಆಗಲಿಕ್ಕಿಲ್ಲ ಆ ಒಂದು ಸಿಚುವೇಶನ್, ಆ ಒಂದು ಎಕ್ಸ್ಪೀರಿಯನ್ಸ್. ಎಸ್ ಸರ್. ಸೊ ಆರ್ಮಿ ಸೇರೋ ಮುಂಚೆ ನಿಮಗೆ ಇದ್ದ ಒಂದು ದೃಷ್ಟಿಕೋನ, ಜನರ ಬಗ್ಗೆ ಇರ್ಬೋದು, ದೇಶ ಬಗ್ಗೆ ಇರ್ಬೋದು, ಆರ್ಮಿ ಸೇರಿದ ನಂತರ ಚೇಂಜ್ ಆಯಿತಾ? ಚೇಂಜ್ ಅಂದರೆ ಏನಿಲ್ಲ ಸರ್. ಚೇಂಜ್ ಅಂದರೆ ಈಗ ನೋಡಿ, ನಾವು ಇಲ್ಲಿದ್ದುಕೊಂಡು ದೇಶ ಸೇವೆ ಕೂಡ ಮಾಡ್ಬೋದು. ಬಟ್ ನಮಗೆ ದೇಶ ಸೇವೆಗಂತಲೇ ಸೆಲೆಕ್ಟ್ ಮಾಡಿ ನಾವು ಒಂದು ಅಪಾಯಿಂಟಲ್ಲಿರುವಾಗ, ಈಗ ಬೇರೆಯವರು ಅವ್ರವ್ರ ವರ್ಕ್ ಅವ್ರು ಮಾಡ್ತಾ ಹೋಗ್ತಾರೆ, ನಾವು ನಮ್ಮಲ್ಲಿ ಕೆಲಸನೇ ಅಂತ ಮಾಡೋದು ಅದು. ಬಟ್ ನಾನಲ್ಲಿ ಇವತ್ತು ಇರ್ತೇನೆ ನಾಳೆ ಇರೋದಿಲ್ಲ ಅಂತ ಗೊತ್ತಿದ್ದರೂ ಸಹ ನಮ್ಮ ಸೈನಿಕರು ಅಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಅವರು ಈಗ ಒಳಗಡೆ ಇರೋರನ್ನೆಲ್ಲ ನಮ್ಮ ಒಂದೇ ಕುಟುಂಬದವರನ್ನೇ ನೋಡ್ತಾರೆ. ಸೊ ಜನರಿಗೆ ನಮಗಿರೋ ಗ್ಯಾಪನ್ನು ನೋಡೋದಿಲ್ಲ ಯಾವಾಗಲಲ್ಲಿ. ಅವ್ರು ಯಾರು, ಯಾವ ಸ್ಟೇಟ್ನವರು, ಯಾವ ಜಾತಿ ಧರ್ಮ ಯಾವುದು ನೋಡೋದಿಲ್ಲ, ಎಲ್ಲ ನಮ್ಮವರು ಅಂತ. ಹಾಗೆ ಒಂದು ಒಳ್ಳೆ ಆರ್ಮಿಗೆ ಹೋದ್ಮೇಲೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ತದೆ. ಪ್ರಾಬ್ಲಮ್ ಟ್ರೈನಿಂಗ್ ಸಹ ಹಾಗೆ ಇರ್ತದ ಅಂತ ನಿಮ್ಮ ಟ್ರೈನಿಂಗ್ ಸರ್. ಅದೇ ಆರ್ಮಿಯಲ್ಲಿ ಒಬ್ಬ ವೀಕ್ ಹುಡುಗನನ್ನು ಕೂಡ ಹೋಗಿ ಅಲ್ಲಿ ಬಿಟ್ಟು ಆರ್ಮಿ ಟ್ರೈನಿಂಗ್ ಮಾಡಿಸಿದ್ರೆ
ಅವನು ಆಟೋಮೆಟಿಕ್ಕಾಗಿ ಫಿಸಿಕಲಿ ಆಗಿ ಮತ್ತು ಮೈಂಡ್ ಸೆಟ್ ಆಗಿ ಫುಲ್ಲು ಸ್ಟ್ರಾಂಗ್ ಆಗಿಬಿಡ್ತಾರೆ. ಅವ್ರು ಯಾವುದೇ ಸಿಚುವೇಶನ್ ಫೇಸ್ ಮಾಡೋಕ್ಕೂ ರೆಡಿಯಾಗಿ ಹೋಗ್ತಾರೆ. ಓಕೆ. ಸೊ ಆರ್ಮಿಯಲ್ಲಿ ಒಂದು ದೊಡ್ಡ ಪಾಠ ಕಲ್ತದ್ದು, ಆ ಪಾಠ ಈಗ ಸಹ ನಮ್ಮ ಜೀವನದಲ್ಲಿ ಪಾಲಿಸ್ತಾ ಇದ್ದೀರಾ ಅಂತ ಸರ್? ಡಿಸಿಪ್ಲಿನ್. ಆರ್ಮಿ ಅಂತ ಅಂದ ತಕ್ಷಣ ನೆಕ್ಸ್ಟ್ ವರ್ಡ್ ಡಿಸಿಪ್ಲಿನ್. ನಿಮಗೆ ಆರ್ಮಿಯಲ್ಲಿ ಆರ್ಮಿಯಲ್ಲಿ ಅಂತಲ್ಲ, ನಮ್ಮ ಈಗಿನ ಹೊರಗಿನ ಲೈಫಲ್ಲಿ ಕೂಡ ಒಂದು ಡಿಸಿಪ್ಲಿನ್ ಒಂದು ನೀವು ಕಲಿತ್ರೆ ಮತ್ತು ನಾವು ಎಲ್ಲಿ ಬೇಕಾದರೂ ಏನು ಬೇಕಾದರೂ ಮಾಡಿಕೊಂಡು ಆರಾಮಾಗಿ ಫೇಸ್ ಮಾಡ್ಬೋದು. ಈಗ ಆರ್ಮಿಯಲ್ಲಿ ನಿಮ್ಗೆ ಫಸ್ಟ್ ಹೋದ ತಕ್ಷಣ ಕಲಿಸೋದೇ ಡಿಸಿಪ್ಲಿನ್. ನೀವು ಎಷ್ಟೇ ದೊಡ್ಡ ಒಳ್ಳೆ ರನ್ನರ್ ಆಗಿರ್ಬೋದು ಅಥವಾ ಒಳ್ಳೆ ರಿಟರ್ನ್ ಎಕ್ಸಾಮ್ ಒಳ್ಳೆ ಎಕ್ಸ್ಪರ್ಟ್ ಇರ್ಬೋದು, ಅದೆಲ್ಲ ಯಾವುದು ಬರೋದು, ಬಟ್ ಡಿಸಿಪ್ಲಿನ್ ಕರೆಕ್ಟ್ ಇದೆಯಾ ಅದನ್ನು ನೋಡ್ತಾರೆ ಫಸ್ಟ್. ನಮ್ಮದರಲ್ಲಿ ಆರ್ಮಿಯಲ್ಲಿ ಒಂದು ಮಾತಿದೆ, ನಮ್ಮ ಸೀನಿಯರೆಲ್ಲ ಹೇಳ್ಕೊಡ್ತಿದ್ರು, ದಿಯವ ಜಗ ಪರ್ ದಿಯವ ಟೈಮ್ ಪರ್ ದಿಯವ ಕಪಡೆ ಪೆ. ಅಲ್ಲೇ ಅಂದ್ರೆ ಕರೆಕ್ಟ್ ಇರಬೇಕಂದ್ರೆ, ಅಂದರೆ ಹೇಳಿದ ಜಾಗಕ್ಕೆ, ಹೇಳಿದ ಟೈಮಿಗೆ ಮತ್ತು ಹೇಳಿದ ಬಟ್ಟೆಯಲ್ಲಿ, ಅಂದರೆ ನಮ್ಮ ಆರ್ಮಿ ಅಲ್ಲಿ ಕರೆಕ್ಟಾಗಿದ್ದರೆ ನಮ್ಮದು ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ. ಅಂದರೆ ಅದು ಡಿಸಿಪ್ಲಿನಿಗೆ ಅಲ್ಲಿ ಇದ್ದವ್ರು ಮಾತ್ರ ಅಂಥವ್ರಿಗೆ ಬರಲಿಕ್ಕಾಗುತ್ತೆ ಸರ್. ಸೊ ಟ್ರೈನಿಂಗ್ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ಯಾರೊಬ್ಬರು ಫಾಲೋ ಮಾಡೋದಿಲ್ಲ, ಡಿಸಿಪ್ಲಿನ್ ಫಾಲೋ ಮಾಡೋದಿಲ್ಲ, ಅವರಿಗೆ ಯಾವ ಟೈಪ್ ಎಲ್ಲ ನಮ್ಮ ಆರ್ಮಿಯಲ್ಲಿ ಅಲ್ಲ, ಬಟ್ ಅವ್ರಿಗೆ ಸರಿ ಮಾಡಲಿಕ್ಕೆ ಹೇಗೆಂದರೆ, ಒಂದು ಸ್ಕ್ವಾಡಲ್ಲಿ ಯಾರಾದರೂ ಒಬ್ಬರು ಮಿಸ್ಟೇಕ್ ಮಾಡಿದರೆ ಟೋಟಲ್ ಎಲ್ಲ ಕೊಡೋದು ಇಡೀ ಸ್ಕ್ವಾಡಿಗೆ ಕೊಡ್ತಾರೆ. ಒಬ್ಬರಿಗೆ ಇಂಡಿವಿಜುವಲ್ ಕೊಟ್ಟು ಕರೆದ್ರೆ ಇನ್ನೊಬ್ಬನ ಏನು ಮಾಡ್ತಾರೆ, ಇವತ್ತು ಅವನಿಗಲ್ಲ ನಾಳೆಗೆ ನಮ್ಮ ಬಂದಾಗ ನೋಡಿದ್ರೆ ಆಯ್ತು ಅಂತ ಆ ಥರ ಇರ್ತಾರೆ. ಒಬ್ಬನೇನಾದರೂ ಮಾಡಿದ್ರೆ ಎಲ್ರಿಗೂ ಕೊಟ್ಟರೆ ಅವಾಗೆಲ್ಲ ಟೀಮೇ ಚೇಂಜ್ ಆಗುತ್ತೆ. ಕರೆಕ್ಟ್. ಇನ್ನೊಬ್ಬ ಏನಾದರೂ ಬೈ ಚಾನ್ಸ್ ಬೈ ಮಿಸ್ಟೇಕಾಗಿ ಏನಾದರೂ ತಪ್ಪು ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಕೂಡ ಅವನು ತಡಿತಾರೆ, ಮಾಡಬೇಡ ಇಲ್ಲ ನಮಗೆ ಸಹ ಬರ್ತದೆ ಅಂತ. ಸೊ ಹಾಗೆ ಬರ್ತಾ ಬರ್ತಾ ಸೆಟ್ಟಾಗಿ ಹೋಗುತ್ತೆ, ಅದು ಡಿಸಿಪ್ಲಿನ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಎಲ್ಲ. ಕರೆಕ್ಟ್. ಬಟ್ ಒಂದು ಹ್ಯೂಮನ್ ಟೆಂಡೆನ್ಸಿ ಏನಂದರೆ, ಒಂದು ಮೀಟಿಂಗ್ ಆಗ್ತಾ ಇರ್ಬೋದು, ಇಲ್ಲ ಶಾಲೆಯಲ್ಲಿ ಕ್ಲಾಸ್ ಆಗ್ತಾ ಇರ್ಬೋದು, ಸೊ ಏನಾದ್ರು ಒಂದು ಸೀರಿಯಸ್ ಡಿಸ್ಕಷನ್ ಆಗುವಾಗ ಸೈಡಲ್ಲಿ ಒಬ್ಬರು ಇರ್ತಾರೆ, ಒಂದು ಜೋಕ್ ಮಾಡೋದು, ನಗಾಡೋದು, ಅವ್ರು ಸೀರಿಯಸ್ ಇರೋದೇ ಇಲ್ಲ. ಹಾಗೆ ನಿಮ್ಮ ಬ್ಯಾಚಲ್ಲಿ ನಿಮ್ಮ ನೆಕ್ಸ್ಟ್ ನಿಂತವ್ರು ಇದ್ರೆ ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗಿದೆ? ಇಲ್ಲ ಸರ್, ಇದ್ದರು ಆ ಥರ ಇದ್ದಾರೆ. ಈಗ ನೋಡಿ, ನಾವು ಫ್ಯಾಮಿಲಿ ಎಲ್ಲರನ್ನು ಬಿಟ್ಟು ನಾವು ಎಲ್ಲೋ ಹೋಗಿ ಸರ್ವಿಸ್ ಮಾಡ್ತೇವೆ. ಅದೇ ಥರ ನಮ್ಮೊಟ್ಟಿಗೆ ತುಂಬ ಜನ ಬಂದವರು ಇರ್ತಾರೆ, ಎಲ್ಲ ಸೈನಿಕರು ಅದೇ ಥರ. ಅಲ್ಲಿ ಹೋದಾಗ ಕೂಡ ನಾವು 4 ದಿವಸ ಅವ್ರಿಗೆ ಪರಿಚಯ ಇಲ್ಲದಿದ್ದರೆ ಮತ್ತೆ ನಾವು ಆಟೋಮೆಟಿಕ್ ಕ್ಲೋಸ್ ಆಗಿ, ಈಗ ಕೂಡ ನಾನು ರಿಟೈರ್ಡ್ ಆಗಿ ಬಂದರೂ ನಾನು ಡೈಲಿ 2-3 ಜನ ಹತ್ರ ಖಂಡಿತ ಮಾತಾಡ್ತೇನೆ ನನ್ನ ಫೋನಲ್ಲಿ. ಅಷ್ಟು ಒಳ್ಳೆ ಕ್ಲೋಸ್ ಫ್ರೆಂಡ್ ಇದ್ದಾರೆ. ಅದರಲ್ಲಿ ಇರ್ತಾರೆ ಒಬ್ಬರು ನೀವು ಹೇಳಿದಾಗೆ ತಮಾಷೆ ಮಾಡುವವರು, ಅಲ್ಲಿ ಎದುರುಗಡೆ ಇನ್ಸ್ಟ್ರಕ್ಟರ್ ಏನಾದರೂ ಹೇಳ್ತಾರೋ ಇಲ್ಲಿ ಹಿಂದ್ಗಡೆಯಿಂದ ಅವನು ಹೇಳಿದ್ದನ್ನು ಬೇರೆಯವ್ರ ಮೇಲೆ ಹಾಕೋದು, ಈ ಥರ ಮಾಡೋರು ಇದ್ದಾರೆ, ತುಂಬ ಜನ ಇದ್ದರು ನೋಡಿದೆ. ಕೆಲವರಿಂದ ಅಂತೂ ನಾವು ಅವ್ರು ಮಾಡೋ ತಪ್ಪಿಗೆ ಡೈಲಿ ಅವ್ನು ಒಂದು ದಿವಸ ಹುಷಾರಿಲ್ಲ ಅಂತೆಲ್ಲ ಟ್ರೈನಿಂಗ್ ಬರೋದ್ರೆ ನಮ್ಗೆ ಖುಷಿ, ಇವತ್ತು ತಪ್ಪಿಸ್ಕೊಳ್ಬೋದು ಮಾರ ಅಂತ. ಅವ್ನು ಬಂದ ಅಂದರೆ ಏನಾದರೂ ಸಿಗುತ್ತೆ ಇವತ್ತು ಅಂತ, ಆ ಥರ ಆಗುತ್ತೆ ಸರ್. ಬಟ್ ಬೇಕು ಲೈಫಲ್ಲಿ, ಅದು ಕೂಡ ಇರಬೇಕಲ್ಲ. ಬಟ್ ನೀವು ರಜೆಗಂತ ವರ್ಷಕ್ಕೆ ಪ್ರಾಬ್ಲಮ್ ಒಂದು ಸತಿ ಬರ್ತಿದ್ರಾ? ಹಾಂ, ಅಂದರೆ ನಮಗೆ ಇರುತ್ತೆ ಸರ್, 2 months 3 monthsವರೆಗೆ ಕೊಡ್ತಾರೆ. ಬಟ್ ಸಿಚುವೇಶನ್ ನೋಡ್ಕೊಂಡು ನಾವು ಯಾವ ಪ್ಲೇಸಲ್ಲಿ ಪೋಸ್ಟಿಂಗಲ್ಲಿದ್ದೇವೆ ಅಲ್ಲಿ ಸಿಚುವೇಶನ್ ಹೇಗೆ ಅಂತ ಅದ್ರ ಮೇಲೆ ರಜೆಗೆ ಇದು ಮಾಡ್ತಾರೆ. ಬಟ್ ಇಲ್ಲಿ ಬಂದಾಗ ಅರ್ಧ ರಜೆ ಕಟ್ ಮಾಡಿ ಕರೆದದ್ದು, ಅರ್ಧ ದಿನ ರಜೆ ಅಂತಲ್ಲ, ನೀವು ಬಂದು ನೆಕ್ಸ್ಟ್ ಡೇ ಕೂಡ ಕರೆದಿದ್ದಾರೆ ನಮಗೆ, ನೀವು ವಾಪಸ್ ರೀಜಾಯ್ನ್ ಆಗಲೇಬೇಕು ನಮಗೆ. ನಾವು ರಜೆಗೆ ಅಂತ ಬರೋದಲ್ಲ, ಇಲ್ಲಿ ಎಲ್ಲ ನಾರ್ಮಲ್ ಇದೆ, ನೀವು ಹೋಗ್ಬೋದು ಅಂತ ಕಳಿಸ್ತಾರೆ. ಅಲ್ಲೇನಾದರೂ ಇದ್ರೆ ನಿಮ್ಗೆ ನೆಕ್ಸ್ಟ್ ಡೇನೇ ಕರೆದ್ರೆ ನೀವು ವಾಪಸ್ ಹೋಗಲೇಬೇಕು ಸರ್. ಸೊ ಅಂಥ ಸಿಚುವೇಶನ್ ಬಂದಿದೆ ಸರ್. ನಾನು ಬಂದು 2 ದಿನನೇ ಇದ್ದೆ ನಾನು. ಅಂದರೆ ನಮಗೆ ಡೆಲ್ಲಿಯಿಂದ ಈಚೆ ಬರ್ಬೇಕಾದ್ರೆ ಟ್ರೈನಲ್ಲಿ 3 ದಿವಸ ಬೇಕು. 3 ದಿವಸ ಅಂದರೆ ಅವ್ರು ಅನ್ಸ್ಕೊಂಡಿದ್ರೆ ಹೋಗಿ 3 ದಿನ ಅಂದರೆ ಕೌಂಟ್ ನಮ್ಮದು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ನಾನು ಇಲ್ಲಿ ಬಂದು ಮನೇಲಿ ನೈಟ್ ಬಂದಿದ್ದೆ, ನೆಕ್ಸ್ಟ್ ಡೇ ನಂಗೆ ಕಾಲ್ ಬಂತು, ಅವತ್ತು ನೆಕ್ಸ್ಟ್ ಡೇ ನೈಟ್ ಹೋಗಿದ್ದೀನಿ ನಾನು. ಸೊ ಆಗ ಮನೆಯಲ್ಲಿ ಪರಿಸ್ಥಿತಿ ಹೇಗೆ ಆಗುತ್ತೆ ಸರ್? ಆಗುತ್ತೆ, ಅದು ಕ್ಯಾಶುವಲ್ ಅಲ್ಲ ಸರ್, ಅದು ಇರೋದೇ ಅಲ್ಲ. ಬಟ್ ಮನೇಲಿ ಫೀಲ್ ಮಾಡ್ಕೊಳ್ತಾರಂತ ನಾವು ನಮ್ಗೆ ಕೊಟ್ಟಿರೋ ಜವಾಬ್ದಾರಿ ನಾವು ಮರಿಲಿಕ್ಕಾಗೋದಿಲ್ಲ. ಮತ್ತೆ ಕಳಿಸ್ತಾರೆ, ನಾರ್ಮಲ್ ಆದಮೇಲೆ ಕಳಿಸ್ತಾರೆ, ಇಲ್ಲ ಅಂತಲ್ಲ, ಬಟ್ ಎನಿ ಟೈಮ್ ರೆಡಿ ಇರಬೇಕು ಅಷ್ಟೇ ಸರ್. ಸೊ ಆರ್ಮಿಯಿಂದ ರಿಟೈರ್ ಆಗ್ತೀರಿ, ರಿಟೈರಿಂದ ಸಹಜ ಸ್ಥಿತಿ ಅಂದರೆ ನಾರ್ಮಲ್ ಲೈಫಿಗೆ ಬರ್ತೀರಿ. ಆರ್ಮಿದು ಲೈಫ್ ಮತ್ತು ನಾರ್ಮಲ್ ಲೈಫಲ್ಲಿ ತುಂಬ ಡಿಫ್ರೆನ್ಸ್ ಉಂಟು ಸರ್. ತುಂಬಾ ಅಂದರೆ ತುಂಬಾ ಇದೆ, ಯಾಕಂದ್ರೆ ನಮ್ಮ ಆರ್ಮಿ ಅನ್ನೋದೊಂದು ಪ್ರಪಂಚನೇ ಬೇರೆ. ಮನಸ್ಥಿತಿ ಹೇಗೆ ಇತ್ತು ಆ್ಯಕ್ಚುಲಿ? ನಮ್ಗೆ ಅಂದ್ಕೊಂಡಿದ್ದು ನಾವು ಏನಾರು ಹೋಗಿ ಸಿವಿಲಿಗೆ ಸೆಟ್ ಆಗೋದು ಹೇಗೆ ಏನಂತ ನಾವು ಫಸ್ಟೇ ಪ್ಲ್ಯಾನ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೇವೆ. ಅಂದರೆ ಈಗ ಹೋದ ತಕ್ಷಣ ನಮಗೆ ನೆಕ್ಸ್ಟ್ ಏನಾದರೂ ಮಾಡಬೇಕು, ಕೆಲಸ ಮಾಡಬೇಕು ಅಥವಾ ಹೇಗೆ, ಅಂದರೆ ನಮಗೆ ಎಜುಕೇಷನ್ ನಮಗೆ ಅಷ್ಟು ಇರೋದಿಲ್ಲ ಇಲ್ಲಿ ಹೊರಗಡೆ. ಈಗ ಮೇನ್ ಎಲ್ಲ ಇರೋದು
ಈಗೆಲ್ಲ ಟೆಕ್ನಾಲಜಿ ನಮಗೆಲ್ಲ ಅಷ್ಟು ಗೊತ್ತಿಲ್ಲ. ಈಗೆಲ್ಲ ನಿಮ್ಗೆ ಗೊತ್ತು, ಕಂಪ್ಯೂಟರ್ ಯುಗ ಇದು. ಸೊ ಅದೆಲ್ಲ ನಮ್ಗೆ ಇಲ್ಲಿ ಗೊತ್ತಿಲ್ಲದ್ರಿಂದ ಹೊರಗೆ ಹೋಗಿ ಏನು ಮಾಡೋದಂತ ನಾವು ಪ್ಲ್ಯಾನ್ ಮೊದಲೇ ಹಾಕೊಳ್ತಾ ಇರ್ತೀವಿ. ಬಟ್ ನಾವು ಇಲ್ಲಿ ಬಂದಮೇಲೆ ನಮ್ಮ ಆರ್ಮಿಯವರಿಗೆ ಮತ್ತು ಸಿವಿಲಿಯನರಿಗೂ ಸ್ವಲ್ಪ ಸೆಟ್ ಆಗಲಿಕ್ಕೆ ತುಂಬ ಕಷ್ಟ. ಅವ್ರದ್ದು ನಮಗೆ ಅಡ್ಜಸ್ಟ್ ಆಗಲ್ಲ, ನಮ್ಮದು ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಸೊ ಬಟ್ ನಮಗೆ ಯಾವುದೇ ಫೀಲ್ಡಲ್ಲಿ ಕೂಡ ಕೊಟ್ಟರೆ ಆರ್ಮಿಯವರಿಗೆ ಪರ್ಫೆಕ್ಟಾಗಿ ನಡ್ಸ್ಕೊಂಡು ಹೋಗ್ತಾರೆ, ಪ್ರಾಬ್ಲಮ್ ಏನು ಬರೋದಿಲ್ಲ. ಬಟ್ ಅವರ ಹಾಗೆ ನಮ್ಮ ಥಿಂಕ್ ಮಾಡಿ ನೋಡಿದ್ರೆ ಸ್ವಲ್ಪ ಚೇಂಜ್ ಆಗುತ್ತೆ ನಮಗೆ, ಮತ್ತು ಸಿವಿಲಿಗೆ ಡಿಫ್ರೆಂಟ್ ಆಗುತ್ತೆ ಸರ್. ಎಲ್ಲಿ ಪ್ರಾಬ್ಲಮ್ ಫೇಸ್ ಮಾಡಿದ್ರಿ? ನಾನಂದರೆ ನನಗೇನಾಗಿಲ್ಲ ಸರ್, ನಮ್ಮ ಒಟ್ಟಿಗೆ ಬಂದವರಿಗೆ ಕೆಲವರಿಗೆ ಒಬ್ಬರು ನಮ್ಮೊಟ್ಟಿಗೆ ರಿಟೈರ್ಡ್ ಆಗಿ ಬಂದವರು ಪೊಲೀಸ್ ಜಾಯ್ನ್ ಆಗಿದ್ದರು. ಓಕೆ. ಪೊಲೀಸ್ ಅಪಾಯಿಂಟ್ ಆಗಿತ್ತು, ಅವರಿಗೆ ಅಲ್ಲಿ ಮಾಡಲಿಕ್ಕಾಗಲಿಲ್ಲ. ಇಲ್ಲ, ಅವರು 1 ಮಂತ್ 1.5 ತಿಂಗಳಲ್ಲಿ ಅವರು ರಿಸೈನ್ ಮಾಡಿಬಿಟ್ರು ಅವರು. ಯಾಕಂದರೆ ಇಲ್ಲಿಗೆ ಸೆಟ್ ಆಗೋದಿಲ್ಲ ಅವ್ರಿಗೆ. ನಮ್ಮದು 2 ಯೂನಿಫಾರ್ಮ್ ವರ್ಕ್ ಇದ್ದರೂ ಸಹ, ಬಟ್ ಆರ್ಮಿಗೂ ಪೊಲೀಸ್ಗೂ ತುಂಬ ಡಿಫ್ರೆಂಟ್ ಇದೆ. ಸೊ ಅವರು ಬಿಟ್ಟರು. ಮತ್ತು ಇನ್ನೊಬ್ಬರು ಇಲ್ಲೇ ಮಾಹೆಯಲ್ಲಿ ಜಾಯ್ನ್ ಆಗಿದ್ದರು, ಮಣಿಪಾಲ್ ಮಾಹೆಯಲ್ಲಿ. ಓಕೆ. ಸೊ ಅವ್ರಿಗೆ ಅಲ್ಲಿ ಸೆಟ್ ಆಗಲಿಲ್ಲ, ಅವರು ಅಲ್ಲಿ ಕೂಡ ರಿಸೈನ್ ಮಾಡಿದರು. ಹಂಗಾದ್ರೆ ಕೆಲವರಿಗೆ ವರ್ಕ್ ಹಾರ್ಡೇನು ಇರೋದಿಲ್ಲ, ವರ್ಕ್ ಮೇನ್ ಅಲ್ಲ, ಬಟ್ ಕೆಲವು ಈ ಟೆಕ್ನಾಲಜಿ ಬಂದಿರೋದ್ರಿಂದ ನಮಗೆ ಅದಕ್ಕೆ ಸೆಟ್ ಆಗಲ್ಲ. ಸೊ ನಾನು ನಿಮ್ಮದು ಇಂಟ್ರೊಡಕ್ಷನಲ್ಲಿ ಹೇಳಿದೆ, ಸೋಲ್ಜರ್ ವಿಲ್ ನೆವರ್ ರಿಟೈರ್ ಅಂತ. ಅಂದರೆ ಆರ್ಮಿಯಿಂದ ರಿಟೈರ್ ಆಗಿ ಬಂದರೆ ಸಹ ಅವರ ಡ್ಯೂಟಿ ಎಲ್ಲಿಯೋ ಒಂದು ಫಾಲೋ ಆಗ್ತಾ ಇರ್ತದೆ, ಕಂಟಿನ್ಯೂ ಮಾಡ್ತಾ ಇರ್ತಾರೆ ಅಂತ. ಸೊ ನಿಮ್ಮ ಜೀವನದಲ್ಲಿ ಆರ್ಮಿಯಿಂದ ಬಂದ ನಂತರ ಈಗ ಹೇಗೆ ಸರ್? ನೋಡಿ, ಅಂದರೆ ನಾವು ರಿಟೈರ್ಡ್ ಅಂತ ನಮಗೆ ಅಫಿಷಿಯಲ್ ಹೇಳೋದು ಮಾತ್ರ, ಬಟ್ ನಿಜ ಜೀವನದಲ್ಲಿ ಸೈನಿಕರು ಯಾರು ರಿಟೈರ್ಡ್ ಅಂತಿರೋದು. ಅವ್ರು ರಿಟೈರ್ಡ್ ಆಗಿ ಬಂದರೆ ಕೂಡ ವಿತಿನ್ ಅವ್ರ 5 ಇಯರ್ಸ್ ಒಳಗಡೆ ಏನೇ ಇಂಡಿಯಾಗೆ ವಾರ್ ಆಗುವಂಥ ಸಿಚುವೇಶನ್ ಇದ್ದರೆ ಅವ್ರಿಗೆ 100% ನಾವು ಅಟೆಂಡ್ ಆಗಲೇಬೇಕು. ರಿಟೈರ್ಡ್ ಆದ ನಂತರ ಸರ್? ಈಗ ನಾನು ಬಂದು 4 ಇಯರ್ಸ್ ಆಗ್ತಾ ಬಂತು. ನನಗೆ ಇನ್ನೂ ನಂದು 1.5 ವರ್ಷ ಇದೆ. ಈಗ ಏನಾದರೂ ವಾರ್ ಸಿಚುವೇಶನ್ ಬಂದರೆ ನಾವು ಕರೆದ್ರೆ ಹೋಗಲೇಬೇಕು, 100% ನಾವು ಹೋಗಬೇಕು. 5 ಇಯರ್ಸ್? ಹಾಂ, ಅಂದರೆ 5 ಇಯರ್ಸ್ ಅಂದರೆ ಕೆಲವರಿಗೆ ಅಂದರೆ ಹೋಗಿ ಊರಿಗೆ ಹೋದ್ಮೇಲೆ ಕೆಲವ್ರು ಹೆಲ್ತ್ ಸರಿ ಇರೋದಿಲ್ಲ, ಅದೆಲ್ಲ ನೋಡಬೇಕಾಗುತ್ತಲ್ಲ. ಅದಕ್ಕೆ ಒಂದು 5 ಇಯರ್ಸ್ ಅಂತ ಇಟ್ಟಿದ್ದಾರೆ. ಫಿಟ್ ಇದ್ದವ್ರು ಯಾರು ಕೂಡ ಹೋಗ್ತಾರೆ. ಈಗ ಮೊನ್ನೆ ನೀವು ಎಲ್ಲ ನೋಡಿರ್ಬೋದು, ಎಷ್ಟೋ 60-70 ಇಯರ್ಸ್ ಓಲ್ಡ್ ಸೋಲ್ಜರ್ ಕೂಡ ನಾವು ಹೋಗ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳ್ತಾ ಇದ್ರು. ಸೊ ಊರಲ್ಲಿ ನಾವು ರಿಟೈರ್ಡ್ ಜಸ್ಟ್ ಅದೇ ಆಫೀಸಲ್ ಟೈಪ್, ಬಟ್ ನಾವು ಇರೋದು ಸೋಲ್ಜರ್ ಥರನೇ ಇರ್ತೇವೆ ನಾವು. ಕರೆಕ್ಟ್. ಬಟ್ ಆರ್ಮಿ ಬಿಟ್ಟ ನಂತರ ಈಗ ಯಾವುದ್ರಲ್ಲಿ ತೋರಿಸ್ಕೊಂಡಿದ್ದೀರಿ ಸರ್? ಈಗ ನಾನು ಪ್ರೆಸೆಂಟ್ ಇಲ್ಲಿ ಬಾರ್ಕೂರಲ್ಲಿ ಒಂದು ಕೋಟಿ ಚೆನ್ನಯ ಆರ್ಮಿ ಟ್ರೈನಿಂಗ್ ಸ್ಕೂಲ್ ಅಂತ ಇದೆ. ಓಕೆ. ಅದು ನಮ್ಮ BCM ಡಿಪಾರ್ಟ್ಮೆಂಟ್ ಕರ್ನಾಟಕ ಗೌರ್ಮೆಂಟಿಂದ ನಡೀತಾ ಇದೆ. ಓಕೆ. ಸೊ ಅಲ್ಲಿ ಏನಂದರೆ ಆರ್ಮಿ ಹೋಗೋ ಮಕ್ಕಳಿಗೆ ಕೋಚಿಂಗ್ ಕೊಡ್ತಾಯಿದ್ದಾರೆ. ಓಕೆ. ಅವರು ಫಿಸಿಕಲ್ ಆಗಿರ್ಬೋದು, ಅದು ಕ್ಲಾಸಸ್ ಇದಾಗಿರ್ಬೋದು. ನಾನು ಅದರಲ್ಲಿ ಫಿಸಿಕಲ್ ಇನ್ಸ್ಟ್ರಕ್ಟರ್ ಆಗಿದ್ದೀನಿ ಸರ್ ಈಗ ಅದರಲ್ಲಿ. ಸೊ ಅದು ಗೌರ್ಮೆಂಟ್ ಫಂಡೆಡ್? ಎಸ್ ಸರ್, ಗೌರ್ಮೆಂಟ್. ಅಗ್ನಿಪಥ್ ಯೋಜನೆ ಗೌರ್ಮೆಂಟ್ ಇಂದ? ಹೌದು. ಓಕೆ. ಅದು ಉಡುಪಿ ಡಿಸ್ಟ್ರಿಕ್ಟಿಗೆ ಬಾರ್ಕೂರಲ್ಲಿ ಇರೋದು? ಅದು ಅಂದರೆ ಉಡುಪಿ ಡಿಸ್ಟ್ರಿಕ್ಟ್ ಅಂತಲ್ಲ, ಓವರ್ ಆಲ್ ಕರ್ನಾಟಕದಲ್ಲಿ ಮೂರಿತ್ತು. ಈಗ 1-2 ದಿನ ಜಾಸ್ತಿ ಆಗಿದೆ. ಒಂದು ಮಂಗಳೂರಲ್ಲಿದೆ, ಒಂದು ಉಡುಪಿಯಲ್ಲಿದೆ, ಇನ್ನೊಂದು ಕಾರವಾರಲ್ಲಿದೆ. ಇವೆರಡು ಕರ್ನಾಟಕ ಸ್ಟೇಟ್. ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ಫಸ್ಟ್ ಇದು ಗೌರ್ಮೆಂಟಿಂದ ಸ್ಟಾರ್ಟ್ ಮಾಡಿದೆ ಇದನ್ನು. ಬೇರೆ ಯಾವ ಸ್ಟೇಟಲ್ಲಿ ಕೂಡ ಇಲ್ಲ. ಇಲ್ಲಿ ಅಂದರೆ ಬಡ ಮಕ್ಕಳಿಗೆ ಹೊರಗಡೆ ಕೋಚಿಂಗ್ ತೊಗೊಳ್ಳೋಕ್ಕೆ ಮಂತ್ಲಿ 15,000-20,000 ಎಲ್ಲ ಫೀಸ್ ಕಟ್ಟಬೇಕಾಗತ್ತೆ. ಎಲ್ರಿಗೂ ಆ ಶಕ್ತಿ ಇರೋದಿಲ್ಲ. ಸೊ ಹಾಗಾಗಿ ಸರ್ಕಾರ ಏನು ಮಾಡಿದೆ ಅಂದರೆ ಬಡ ಮಕ್ಕಳಿಗೆ ಒಂದು ಯೂಸ್ ಆಗಲಿ ಅಂತ ಇದನ್ನು ಫ್ರೀ ಕೋಚಿಂಗ್, ಅಂದರೆ ಸಂಪೂರ್ಣವಾಗಿ ₹1 ಅವ್ರ ಹತ್ರ ತೊಗೊಳ್ಳೋದು. ಅದೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಟೈಪ್? ಅಲ್ಲಷ್ಟೇ. ಈಗ ಒಂದು ಬ್ಯಾಚ್ ಸ್ಟಾರ್ಟ್ ಆದರೆ 4 ತಿಂಗಳವರೆಗೆ ಅಲ್ಲೇ ಇರಬೇಕಾಗುತ್ತೆ. ಆ 4 ತಿಂಗಳಲ್ಲಿ ಈಗ ನಾನು ಒಬ್ಬ ಹುಡುಗ ಅವನೇನೋ ಒಂದು ಇಂಟ್ರೆಸ್ಟಲ್ಲಿ ಬಂದು 4 ತಿಂಗಳಲ್ಲಿ ಟ್ರೈನಿಂಗ್ ತೊಗೊಂಡ್ರೆ ಅವ್ನು 100% ಯಾವುದಾದ್ರು ಒಂದು ಯೂನಿಫಾರ್ಮ್ ಹಾಕ್ತಾನೆ. ಆ ಥರ ಟ್ರೈನಿಂಗ್ ಅಲ್ಲಿ ಸಿಗುತ್ತೆ ಅವ್ರಿಗೆ. ಸೊ ಅದು ಫಿಸಿಕಲ್ ಟ್ರೈನಿಂಗ್ ಮಾತ್ರವಾ? ಇಲ್ಲ, ಕ್ಲಾಸಸ್ ಇದೆ. ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾಗಿರೋ ಎಲ್ಲ ಕ್ಲಾಸಸ್ ಇದೆ, ಕಂಪ್ಯೂಟರ್ ಕ್ಲಾಸ್ ಇದೆ, ಎಲ್ಲವೂ ಇದೆ ಅಲ್ಲಿ. ಮತ್ತು ಫ್ರೀ ಆಫ್ ಕಾಸ್ಟ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಎಲ್ಲ. ತನಕ ಎಷ್ಟು ಜನ ಅಲ್ಲಿಂದ ಆರ್ಮಿ ಸೆಲೆಕ್ಟ್ ಆಗಿ ಸೇರಿದ್ದಾರೆ ಸರ್? ಈಗ ಇಷ್ಟರವರೆಗೆ ನಮ್ದು ಅಲ್ಲಿ 6 ಬ್ಯಾಚ್ ಆಯಿತು. ನಾನು ಫಸ್ಟ್ ಸ್ಟಾರ್ಟಿಂಗಿಂದ ಅಲ್ಲಿ ಇದ್ದ ಜಾಯ್ನಿಂಗ್ 6 ಬ್ಯಾಚಲ್ಲಿ ನಮ್ದೀಗ ಯೂನಿಫಾರ್ಮ್ ಹಾಕಿದವರೇ 128 ಜನ ಯೂನಿಫಾರ್ಮೇ ಹಾಕಿದ್ದಾರೆ. ಅದು ಇಂಡಿಯನ್ ಆರ್ಮಿದು. ಸೊ ಇಲ್ಲಿ ಶಿಕ್ಷಣ ಪಡೆದ ಮಕ್ಕಳು 128 ಜನ ಆರ್ಮಿ ಸೇರಿದ್ದಾರೆ. ಹೌದು ಸರ್. ಈಗ ನಡೀತಾ ಉಂಟು, ಈಗ ರನ್ನಿಂಗಲ್ಲಿದೆ. ಈಗ ಬಳ್ಳಾರಿಯಲ್ಲಿ ನೆಕ್ಸ್ಟ್ ಈ ಮಂತಲ್ಲಿದೆ ಸೆಲೆಕ್ಷನ್. ಲಾಸ್ಟ್ 2 ಡೇಸ್ ಬ್ಯಾಕ್ ಅಷ್ಟೇ ಬೆಂಗಳೂರಲ್ಲಿ ಆಯಿತು. ಅಲ್ಲಿ ಕೂಡ ಮಕ್ಕಳು ಸೆಲೆಕ್ಷನ್. ಅದು ಇದಕ್ಕೂ ಮುಂಚೆ ರಾಯಚೂರಲ್ಲಿ ಆಗಿತ್ತು. ಎಲ್ಲ ಸೆಲೆಕ್ಷನ್ ಆಗಿ ಈಗ 23 ಜನ ಮೆರಿಟ್ ಲಿಸ್ಟಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ.
ಓಕೆ. ಈಗ ಅವ್ರದ್ದೆಲ್ಲ ರಿಸಲ್ಟ್ ಈಗ ನವಂಬರ್ ಡಿಸೆಂಬರಲ್ಲೆಲ್ಲ ಕ್ಲೋಸ್ ಆಗುತ್ತೆ. ಸೊ ಅದು ಅವರಿಗೆಲ್ಲ ಒಂದು ಯೂನಿಫಾರ್ಮ್ ಹಾಕ್ಕೊಳ್ತಾರೆ 100% ಆಗಿ. ಅವ್ರು ಆರ್ಮಿ ಸೇರುವಾಗ ನಿಮಗೆ ನಿಮ್ಮದು ನೆನಪಾಗ್ತದ ಇನಿಷಿಯಲ್ ಡೇಸ್ ಆರ್ಮಿದು? ಖುಷಿ ಆಗುತ್ತೆ. ಅಂದರೆ ಈಗ ನೋಡಿ, ನಾವು ಆರ್ಮಿಯಲ್ಲಿ ಸರ್ವಿಸ್ ಮಾಡಿ ಬಂದಮೇಲೆ ಈಗ ನನ್ನ ಪ್ರಕಾರ ನಾನು ಆರ್ಮಿನ ಕಂಪ್ಲೀಟ್ ಬಿಟ್ಟಿಲ್ಲ, ನಾನು ಅದೇ ಫೀಲ್ಡಲ್ಲಿದ್ದೀನಿ ಈಗ. ನಾವು ಸೇರಿದಾಗ ನಮಗೆ ಯಾರೋ ಇನ್ಸ್ಟ್ರಕ್ಟರ್ ನಮಗೆ ಹೇಳಿಕೊಟ್ಟು ಕಲಿಸಿ ಟ್ರೈನಿಂಗ್ ಕೊಟ್ಟು ಆರ್ಮಿ ಜಾಯ್ನ್ ಆಗಿದ್ವಿ. ಅಂದರೆ ಜಾಯ್ನ್ ಆದಮೇಲೆ ನೀವು ಅದು ರೋಲ್ ಈಗ ನನ್ನ ಕೈಯಲ್ಲಿ ಟ್ರೈನಿಂಗ್ ತೊಗೊಂಡು ನಮ್ಮಿಂದ ಸ್ವಲ್ಪ ಕಲಿತು ಆರ್ಮಿ ಜಾಯ್ನ್ ಆಗ್ತಿದ್ದಾರೆ ಅಂದರೆ ಅಂತ ಖುಷಿ ಆಗುತ್ತೆ ಸರ್. ಸೊ ಒಂದು ದಿನ ಈ ಆರ್ಮಿ ಇನ್ಸ್ಟಿಟ್ಯೂಟಲ್ಲಿ, ಐ ಮೀನ್ ಕೋಟಿ ಚೆನ್ನೈ ಇನ್ಸ್ಟಿಟ್ಯೂಟಲ್ಲಿ ಒಂದು ದಿನ ಹೇಗೆ ಇರ್ತದೆ ಬೆಳಿಗ್ಗೆಯಿಂದ ಸಂಜೆ ತನಕ? ಸರ್ ಬೆಳಿಗ್ಗೆ ಅಂದರೆ ಪ್ರಾಬರ್ಲಿ 6 ಗಂಟೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ 6 ಗಂಟೆಗೆ. ಅಂದರೆ ಅವರು 4:15 ಗಂಟೆಗೆ ಅವ್ರು ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಕರೆಕ್ಟ್ ಒಂದು 5:45ಗೆ ಅಲ್ಲಿ ಫಾಲಿನ್ ಆಗುತ್ತೆ. 5:45 ನಂತರ ಫ್ಲ್ಯಾಗ್ ಹೋಸ್ಟಿಂಗ್ ಆಗುತ್ತೆ, ರಾಷ್ಟ್ರಗೀತೆ ಡೈಲಿ ಆಗುತ್ತೆ ಸರ್. ಸಂಡೇ ಒಂದು ದಿವಸ ಬಿಟ್ಟು ಮತ್ತೆಲ್ಲ ದಿವಸ ಡೈಲಿ ಆಗುತ್ತೆ. ರಾಷ್ಟ್ರಗೀತೆ ಆಗಿ ಮತ್ತು ಫಿಸಿಕಲ್ ಸ್ಟಾರ್ಟ್ ಆಗುತ್ತೆ. ಫಿಸಿಕಲ್ ಅಂದರೆ ಅವ್ರಿಗೆ ಸ್ವಲ್ಪ ಒಂದು 5-10 ನಿಮಿಷ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿಸಿ ಮತ್ತು ಮಿನಿಮಮ್ ಒಂದು 5 to 6 ಕಿಲೋಮೀಟರ್ ರನ್ನಿಂಗ್ ಮಾಡಿಸ್ತೇವೆ ಡೈಲಿ. ಮತ್ತು ಒಂದು ಅರ್ಧ ಗಂಟೆ ವರ್ಕೌಟ್ ಮಾಡಿಸ್ತೇವೆ ಬಾಡಿ ಫಿಟ್ನೆಸ್ಸಿಗೆ ಬೇಕಾಗಿರೋಂಥದ್ದು. ಒಂದು 7:30ವರೆಗೆ ಫಿಸಿಕಲ್ ಇದಾಗುತ್ತೆ. ಮತ್ತು 7:30ಇಂದ ಕ್ಲೋಸ್ ಮಾಡಿ ಅವರು ಫ್ರೆಶ್ ಅಪ್ಪಿಗೆ, ಸ್ನಾನಕ್ಕೆ, ಬ್ರೇಕ್ಫಾಸ್ಟಿಗೆ ಬಿಟ್ಟು 9 ಗಂಟೆಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಸಬ್ಜೆಕ್ಟ್ ವೈಸ್ ಇಲ್ಲೇ ಲೋಕಲ್ ಟೀಚರ್ಸ್ನವರು ಒಳ್ಳೊಳ್ಳೆ ಪ್ರೊಫೆಸರ್ಸರೆಲ್ಲ ಬಂದು ಕ್ಲಾಸ್ ಮಾಡ್ತಾರೆ. ಅವರು 1 hour ಈ ಥರ ಕ್ಲಾಸ್ ತೊಗೊಳ್ತಾರೆ. ಮಧ್ಯಾಹ್ನ 1 ಗಂಟೆವರೆಗೆ ಕ್ಲಾಸ್ ಇರುತ್ತೆ. ಬೇರೆ ಬೇರೆ ಸಬ್ಜೆಕ್ಟ್, ಈಗ ಒಮ್ಮೆ ಇಂಗ್ಲೀಷ್ ತೊಗೊಳ್ತಾರೆ, ಒಬ್ಬರು ಹಿಸ್ಟ್ರಿ ತೊಗೊಳ್ತಾರೆ, ಒಬ್ಬರು ಈ ಸಂವಿಧಾನದ ಬಗ್ಗೆ ತೊಗೊಳ್ತಾರೆ, ಮತ್ತು ಬಯಾಲಜಿ, ಅವ್ರಿಗೆ ಮ್ಯಾಥ್ಸ್, ಇವೆಲ್ಲ ಯಾವುದೀಗ ಕಾಂಪಿಟೇಟಿವ್ ಎಕ್ಸಾಮಿಗೆಲ್ಲ ಇಂಪಾರ್ಟೆಂಟ್ ಇದೆ ಅದನ್ನು ಅವ್ರಿಗೆ ಕ್ಲಾಸ್ ಕೊಡ್ತಾರೆ. 1 ಗಂಟೆಗೆ ಮುಗೀತದೆ. 1 ಗಂಟೆ ಆದ ತಕ್ಷಣ ಲಂಚ್ ಅವರು. ಲಂಚ್ ಆದಮೇಲೆ 2ರಿಂದ 2:30ವರೆಗೆ ನ್ಯೂಸ್ ಪೇಪರ್ ಬರುತ್ತೆ. ಓಕೆ. ಡೈಲಿ ನ್ಯೂಸ್ ಪೇಪರನ್ನು ಅವರು ಜಸ್ಟ್ ಓದೆ ಅಂದರೆ ಯಾರು ಓದೋದಿಲ್ಲ, ಅದರಲ್ಲಿ ಇಂಪಾರ್ಟೆಂಟ್ ನ್ಯೂಸನ್ನು ನೋಟ್ ಮಾಡ್ಕೊಳ್ತಾರೆ. ನೋಟ್ ಮಾಡಿದಾಗ ಓದಿದ್ದಕ್ಕೂ ತುಂಬ ಡಿಫ್ರೆಂಟ್ ಇರುತ್ತೆ. ಸೊ ಅದು 3:30ವರೆಗೆ ಅವ್ರದ್ದು, 2:30ಇಂದ 3:30ವರೆಗೆ ನ್ಯೂಸ್ ರೀಡಿಂಗ್ ಆಗುತ್ತೆ. 3:30ಗೆ ಮತ್ತೊಂದು ರಿಫ್ರೆಶ್ಮೆಂಟ್ ಏನಾದರೂ ಮಾಡ್ತಾರೆ ಅವ್ರದ್ದು. ಅದಾದಮೇಲೆ ಒಂದು 1/2 hour ನಾವು ಕ್ಯಾಂಪಸ್ ಮೇಂಟೆನೆನ್ಸ್ ಮಾಡಿಸ್ತೇವೆ. ಯಾಕಂದರೆ ಅವರು ಅಲ್ಲೇ ಇರೋದ್ರಿಂದ ಆ ಕ್ಯಾಂಪಸ್ ಮೇಂಟೆನೆನ್ಸ್ ಕೂಡ ಒಂದು ಆರ್ಮಿಯಲ್ಲಿ ಮೇನ್. ಯಾಕಂದರೆ ಆರ್ಮಿಯಲ್ಲಿ ಇರುವಂಥ ಪ್ಲೇಸ್ ನಾವು ಕ್ಲೀನ್ ಮಾಡೋದು ನಮ್ಮದು ಅಂದರೆ ಕ್ಲೀನಿಂಗ್ ಮತ್ತು ಡಿಸಿಪ್ಲಿನಲ್ಲೇ ಬರೋದಲ್ಲ ಅದು. ಅದಾದ ನಂತರ ಮತ್ತೆ ಸೇಮ್ 4ರಿಂದ 5 ಗಂಟೆವರೆಗೆ ಸ್ಪೋರ್ಟ್ಸ್ ಆಡಿಸ್ತೇವೆ. ವಾಲಿಬಾಲು, ಕಬಡ್ಡಿ, ಖೋಖೋ, ಅವ್ರಿಗಂದರೆ ಫಿಸಿಕಲಿಗೆ ಆ್ಯಕ್ಟಿವಿಟಿ ಇರೋಂಥ ಸ್ಪೋರ್ಟ್ಸನ್ನು ಆಡಿಸ್ತೇವೆ. ಫುಟ್ಬಾಲು ಅಂದರೆ ಯಾವಾಗಲೂ ರನ್ನಿಂಗಲ್ಲೇ ಇರಬೇಕು ಅವರು. ಅದಾದ ನಂತರ ಮತ್ತೆ ಸೇಮ್ 5:30ಇಂದ ಮತ್ತು 6:30ವರೆಗೆ ಫಿಸಿಕಲ್ ಸ್ಟಾರ್ಟ್ ಆಗುತ್ತೆ. ಮತ್ತು ಪುನಃ ಅವಾಗ 4-5 ಕಿಲೋಮೀಟ್ರ್ ಓಡಿಸ್ತೇವೆ. ಮತ್ತು ಅರ್ಧ ಗಂಟೆ 10 ಕಿಲೋಮೀಟರ್ ಆಗುತ್ತೆ ಸರ್. ಇದು ನಾರ್ಮಲ್ ಆಗಿರುತ್ತೆ. ಕೆಲವು ಸಲ ಜಾಸ್ತಿ ಇರುತ್ತೆ. ಬೆಳಗ್ಗೆ ಒಂದು 5-6 ಕಿಲೋಮೀಟ್ರ್, ಸಂಜೆ ಒಂದು 5 ಕಿಲೋಮೀಟ್ರ್ ನಾರ್ಮಲ್ ಇದು. ನಾವು ವೀಕ್ಲಿ ಟೆಸ್ಟ್ ತೊಗೊಳಾಗ ಬೆಳಗ್ಗೆ 10 ಕಿಲೋಮೀಟ್ರ್ ತೊಗೊಳ್ತೇವೆ, ಸಂಜೆ 10 ಕಿಲೋಮೀಟ್ರ್. ಒಂದು 7 ಗಂಟೆವರೆಗೆ ನೈಟ್ ಕ್ಲೋಸ್ ಆಗುತ್ತೆ. ಮತ್ತು ಅವ್ರದ್ದು ಫ್ರೆಶ್ ಅಪ್, ಊಟ ಮತ್ತು ರೆಸ್ಟ್ ಮಾಡ್ತಾರೆ. ಸೊ ನೀವು ಸ್ಟಾರ್ಟಿಂಗ್ ಹೇಳಿದ್ರಿ ಪ್ರಾಬ್ಲಿ ನೀವು ಸೇರುವಾಗ ಟೆಕ್ನಾಲಜಿ ಅಷ್ಟು ಬೆಳೆದಿರಲಿಲ್ಲ, ಬಟ್ ಈಗ ತುಂಬ ಟೆಕ್ನಾಲಜಿ ಬೆಳೆದಿದೆ ಅಂತ. ಟೆಕ್ನಾಲಜಿ ಒಳಗೆ ಮೊಬೈಲ್ಸ್ ಒಂದು ಟೆಕ್ನಾಲಜಿ. ಮೊಬೈಲ್ಸು ಸೊ ಈಗಿದ್ದು ಜನ್ರೇಷನ್ ಚಿಕ್ಕ ಮಕ್ಕಳಿಂದ ಇಡ್ಬೋದು ಮೊಬೈಲಿಗೆ ಒಂದು ಅಡಿಕ್ಟ್ ಆಗಿ ಹೋಗಿದ್ದಾರೆ ಸರ್. ಸೊ ಈಗ ಆ ಕಾನ್ಸಂಟ್ರೇಷನ್, ಡಿಸಿಪ್ಲಿನ್ ತರಲಿಕ್ಕೆ ಯಾವ ಥರ ಚಾಲೆಂಜ್ ಫೇಸ್ ಮಾಡ್ತೀರಿ, ಎಕ್ಸ್ಪೆಷಲಿ ಕರೆಂಟ್ ಜನ್ರೇಷನಲ್ಲಿ? ಈಗ ನೋಡಿ, ನಾವು ನಮ್ಮ ಕೋಟಿ ಚೆನ್ನೈ ಸ್ಕೂಲಿದೆ ಹೇಳೋದು, ಅಲ್ಲಿ ಮಕ್ಕಳಿಗೆ ಬೆಳಿಗ್ಗೆ ನಾವು ಏನು 5:45 ಫಾಲಿನ್ ಆಗ್ತೇವೆ, ಆ ಟೈಮಲ್ಲಿ ಅವ್ರದ್ದು ಮೊಬೈಲೆಲ್ಲ ಡೆಪಾಸಿಟ್ ಮಾಡ್ಕೊಳ್ತೇವೆ. ಸಂಜೆ ಈವ್ನಿಂಗ್ 6:30 ಏನು ಮುಗೀತದೆ ಅವ್ರದ್ದು, ತಗೊಳ್ತೀರಿ, ಮತ್ತೆ ಅವರಿಗೆ ಮೊಬೈಲ್ ಕೊಡ್ತೇವೆ. ಫುಲ್ ಡೇ ಅವ್ರ ಹತ್ರ ಮೊಬೈಲ್ ಇರೋದಿಲ್ಲ. ಯಾರಿಗೂ ಏನೋ ಎಮರ್ಜೆನ್ಸಿ ಇತ್ತು ಅಂದರೆ ಆಫೀಸ್ ನಂಬರಿಗೆ ಕಾಲ್ ಮಾಡಿ ಮಾತಾಡ್ತಾರೆ. ಬಟ್ ಅವ್ರಿಗೆ ಕೊಡೋದಿಲ್ಲ. ಅವ್ರಿಗೆ ಯಾಕೆ ಕೊಡೋದಿಲ್ಲ ಅಂದರೆ, ಅವ್ರದ್ದು ಈಗ ಕ್ಲಾಸ್ ರೂಮಲ್ಲಿದ್ದರೆ ಅಥವಾ ಗ್ರೌಂಡಲ್ಲಿದ್ದರೆ ಯಾವಾಗ ಮುಗಿಸಿ ಹೋಗಿ ಮೊಬೈಲ್ ಹಿಡ್ಕೊಳ್ಳಿ ಅದೇ ಮಕ್ಕಳಿಗೆ ಓಡ್ತಾ ಇರ್ತಾರೆ. ಮತ್ತು ಮಧ್ಯಾಹ್ನ ಒಂದು ಏನು 1 hour 1.5 ಗಂಟೆ ರೆಸ್ಟ್ ಸಿಗುತ್ತೆ, ರೆಸ್ಟ್ ಮಾಡೋದಿಲ್ಲ ಅವರು. ಯಾಕಂದರೆ ಫಿಸಿಕಲಿ ಇಲ್ಲಿ ಕಷ್ಟಪಟ್ಟಿರ್ತಾರೆ. ಆ ಟೈಪಲ್ಲಿ ಒಂದು 1 hour ಸ್ವಲ್ಪ ರೆಸ್ಟ್ ಮಾಡಿದರೆ ಒಳ್ಳೆಯದು. ಬಟ್ ಮೊಬೈಲ್ ಇದ್ದರೆ ರೆಸ್ಟ್ ಮಾಡೋದಿಲ್ಲ ಅವರು. ಹಾಗಾಗಿ ನಾವು ಫುಲ್ ಡೇ ಅವ್ರಿಗೆ ಕೊಡೋದಿಲ್ಲ. ಆಫೀಸಲ್ಲಿರ್ತಾರೆ, ಸಂಜೆ ಈವ್ನಿಂಗ್ ಕೊಡ್ತೇವೆ. ಈಗ ಈವ್ನಿಂಗ್ ಒಂದು ಅರ್ಧ ಗಂಟೆ 1 ಗಂಟೆ ನೋಡ್ತಾರೆ. ಅವ್ರಿಗೆ ಹೇಗೂ ಬೆಳಗ್ಗೆ ಸಂಜೆ ವರ್ಕೌಟ್ ಮಾಡಿ ಸಾಕಾಗಿರ್ತದೆ. 10 ಗಂಟೆ ಒಳಗೆಲ್ಲ ಆರಾಮಾಗಿ ಮಲಗಿ ಬಿಡ್ತಾರೆ.
4 ತಿಂಗಳಲ್ಲೆಲ್ಲ ಮಕ್ಕಳು ಸೆಟ್ ಆಗ್ತಾರೆ. ಅಂದರೆ ಒಂದು 4-5 ದಿವಸ ಕಷ್ಟ ಆಗುತ್ತೆ ಅವರಿಗೆ ಮೊಬೈಲ್ ಬಿಟ್ಟು ಇದಾಗುತ್ತೆ ಅಂತ. ಅದು ರೆಗ್ಯುಲರ್ ಕಂಟಿನ್ಯೂ ಮಾಡಿದರೆ 100% ಸೆಟ್ ಆಗ್ತಾರೆ ಮಕ್ಕಳು. ಓಕೆ ಓಕೆ. ಸೊ ನೀವು ಈ ಮಕ್ಕಳ ಹತ್ರ ಮಾತಾಡುವಾಗ ಜಾಸ್ತಿಯಾಗಿ ಕಾಣೋದೆಂತ ಒಂದು ಧೈರ್ಯವ, ಕುತೂಹಲವ, ಇಲ್ಲ ದೇಶಭಕ್ತಿ? ಈಗ ಅವ್ರಿಗೆ ಅಂದರೆ ಫಸ್ಟಿಗೆ ಅಂದರೆ ಈಗ ಅವ್ರಿಗೆ ಅಲ್ಲಿ ಹೋಗುವ ಒಂದು ಇದು ಇರ್ತದೆ, ಮಕ್ಕಳಿಗೆ ಆಸೆ ಇರುತ್ತೆ, ಆರ್ಮಿ ನಾವು ಹೋಗ್ಬೇಕಂತ, ದೇಶಭಕ್ತಿ ಒಂದು ಕುತೂಹಲ ಇರುತ್ತೆ ಅಲ್ಲಿ ಹೇಗಿರುತ್ತೆ ಏನು ಹೇಗೆ ಅಂತ. ನಾವು ನಮ್ಮದು ಕೆಲವು ಎಕ್ಸ್ಪೀರಿಯೆನ್ಸ್ ಅಥವಾ ಕೆಲವು ಘಟನೆಗಳನ್ನು ಹೇಳಿದಾಗ ಅವ್ರಿಗೆ ಖುಷಿಯಾಗಿ ಸ್ವಲ್ಪ ಧೈರ್ಯನೂ ಬರುತ್ತೆ, ನಾವು ಹೋಗಬೇಕು, ನಾವು ಮಾಡಬೇಕು ಅಂತೇಳಿ ಮೋಟಿವೇಟ್ ಆಗ್ತಾರೆ ಸ್ಟೋರೀಸ್ ಎಲ್ಲ ಕೇಳಿ. ನೀವು ಯಾರಾದ್ರ ಬಗ್ಗೆ ಮೋಟಿವೇಟ್ ಆಗಿದ್ದೀರಾ? ಆಬ್ವಿಯಸ್ಲಿ ಯಾರು ಬರ್ತಾರೆ ಅಲ್ಲಿ ಅವರವರದ್ದೇ ಸ್ಟೋರಿ ಇರ್ತದೆ, ಅವರವರ ಚಾಲೆಂಜಸ್ ಇರ್ತದೆ. ಸೊ ಹಾಗೆ ಯಾವುದಾದ್ರು ನೆನಪುಂಟ? ನಮ್ಮದು ಇಲ್ಲಿ ಯಾವುದಿರಲಿಲ್ಲ ಸರ್. ಅಲ್ಲಿ ಹೋದ್ಮೇಲೆ ನಮ್ಮ ಸೀನಿಯರಿಂದ ತುಂಬ ಕಲ್ತ್ಕೊಂಡಿದ್ದೇವೆ ನಾವು. ಅಲ್ಲಿ ಹೋಗಿ ನಾವು ಸೀನಿಯರೆಲ್ಲ ನೋಡಿ ನಾವು ಅವ್ರ ಥರ ಆಗಬೇಕು. ಯಾಕಂದರೆ ನಮ್ಮ ಆರ್ಮಿ ಫೀಲ್ಡ್ ಮೇಲೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದವರು, ಅಂದರೆ ಮೇನ್ ಬೇಕಾಗಿರುವಂಥ ಇವೆಂಟ್ಗಳೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅವರನ್ನೆಲ್ಲ ನೋಡಿ ನಮಗೆ ಇನ್ಸ್ಪೈರ್ ಆಗುತ್ತೆ, ನಾವು ಒಮ್ಮೆ ಆ ಥರ ಆಗಬೇಕು ಅಂತ. ಹಾಗೆ. ಓಕೆ ಓಕೆ ಓಕೆ. ಸೊ ನೀವು ಹೇಳಿದ್ರಿ ಡಿಸಿಪ್ಲಿನ್ ಅನ್ನೋದೊಂದು, ನಾನು ಹಿಂದಿನ ಒಂದು ಪಾಡ್ಕಾಸ್ಟಲ್ಲಿ ಸಹ ಹೇಳಿದೆ, ಪ್ರಾಬ್ಲಿ ಡಿಸಿಪ್ಲಿನ್ ಕ್ಯಾನ್ ಟೇಕ್ ಯು ಪ್ಲೇಸಸ್ ಆರ್ ಮೋಟಿವೇಶನ್ ಕಾಂಟ್ ಅಂತ. ಅದೊಂದು ಮನುಷ್ಯನಲ್ಲಿ ಡಿಸಿಪ್ಲಿನ್ ಅನ್ನೋದೊಂದು ಡಿಫೈನಿಂಗ್ ಫ್ಯಾಕ್ಟರ್. ಸೊ ನಿಮ್ಮ ಪ್ರಕಾರ ಈಗ ಡಿಸಿಪ್ಲಿನ್ ಅಂದರೆ ಏನು ಆರ್ಮಿ ಸೇರಿದ ನಂತರ? ಸರ್, ಆರ್ಮಿ ಸೇರಿದ ಡಿಸಿಪ್ಲಿನ್ ಅಂದರೆ ನಾವು ಯಾವ ಕೆಲಸನೇ ಮಾಡಿದ್ರು ಸಹ ಆ ಕೆಲಸನ ನಾವು ಅಷ್ಟೇ ಒಂಥರ ಭಕ್ತಿಯಿಂದ ಮತ್ತು ಅದರ ಶ್ರದ್ಧೆಯಿಂದ ಆಸಕ್ತಿಯಿಂದ ಮಾಡಬೇಕು. ಅಂದರೆ ಕರೆಕ್ಟ್ ಟೈಮಿಗೆ ಮಾಡಬೇಕು. ನೀವು ಟೈಮ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಮೇನ್ ಡಿಸಿಪ್ಲಿನಲ್ಲಿ. ಮತ್ತು ನೀವು ಮಾಡೋ ಕೆಲಸದಿಂದ ಜನರಿಗೆ ಅಥವಾ ಯಾರಿಗೆ ಆಗಲಿ ಒಂದು ಒಳ್ಳೇದು ಅನ್ನಿಸ್ಬೇಕು, ಏನೋ ಒಳ್ಳೇದಾಗಿದೆ ಅಂತ. ಆವಾಗ ನೀವು ಒಬ್ಬ ಮನುಷ್ಯನಲ್ಲಿ ಡಿಸಿಪ್ಲಿನ್ ಇದ್ದರೆ ಅದೆಲ್ಲ ಆರಾಮಾಗಿ ನಡ್ಕೊಂಡು ಬರುತ್ತೆ. ಅದು ಮೇಂಟೈನ್ ಆಗೇ ಆಗುತ್ತೆ. ಅದನ್ನು ಅಂದರೆ ಡಿಸಿಪ್ಲಿನ್ ಅಂದರೆ ಸರ್, ಈಗ ನಾವು ಮಾತ್ರ ಡಿಸಿಪ್ಲಿನ್ ಚಂದ ಬಟ್ಟೆ ಹಾಕ್ಕೊಂಡಿದ್ದಕ್ಕೆ ಚಂದ, ನಮ್ಮ ಮುಂದೆ ಇರೋದು ಕೂಡ ಹಾಗೆ ಇರಬೇಕಂತಲೇ ಯೋಚನೆ ಮಾಡೋದಕ್ಕೆ ಅದು ಡಿಸಿಪ್ಲಿನ್ ಸೆಟ್ ಆಗುತ್ತೆ ಸರ್. ಓಕೆ ಓಕೆ ಓಕೆ. ಸೊ ಈಗ ಎಲ್ಲರೂ ಡೆಫಿನೆಟ್ಲಿ ಆರ್ಮಿ ಸೇರ್ಲಿಕ್ಕೆ ಆಗಲಿಕ್ಕಿಲ್ಲ. ಈಗ ಕಾಮನ್ ಮ್ಯಾನಿಗೆ ಒಂದು ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕಾದ್ರೆ ಯೂನಿಫಾರ್ಮ್ ಹಾಕದೆ ಅವ ಯಾವ ರೀತಿಯಲ್ಲಿ ಒಂದು ಸೊಸೈಟಿಗೆ ದೇಶಗೋಸ್ಕರ ಕಾಂಟ್ರಿಬ್ಯೂಟ್ ಮಾಡ್ಬೋದು? ಕರೆಕ್ಟ್ ಸರ್, ನೀವು ಹೇಳಿದಾಗಂದರೆ ಎಲ್ರಿಗೂ ಒಂದು ಯೂನಿಫಾರ್ಮ್ ಸರ್ವಿಸ್ ಹಾಕಿ ಒಂದು ಸೇವೆ ಮಾಡಬೇಕಂತಂದರೆ ಆಗೋದಿಲ್ಲ. ಸೊ ಈಗ ಇಲ್ಲೇ ನೋಡಿ ನೀವು ಎಕ್ಸಾಂಪಲ್ ತೊಗೊಳ್ಬೋದು. ಈಗ ಮೊನ್ನೆ ಅಷ್ಟೇ ನಮ್ಮಿಂದ ದೂರ ಆದರೂ ಅವರು ಸಾಲುಮರದ ತಿಮ್ಮಕ್ಕ ಅಂತ, ಅವರೆಲ್ಲ ನೋಡಿ ದೇಶಕ್ಕೆ ಎಷ್ಟೆಲ್ಲ ಮಾಡಿದ್ದಾರೆ. ಅದು ಒಂದು ಸೇವೆನೇ, ದೇಶ ಸೇವೆನೇ. ಕರೆಕ್ಟ್. ಅಂಥವ್ರು ನಮ್ಮ ಸಮಾಜದಲ್ಲಿ ತುಂಬ ಜನ, 100 ಜನ ಇದ್ದಾರೆ. ನಾವು ಜಾಸ್ತಿ ಇಲ್ಲ. ಇಲ್ಲಿ ನಾವು ಈಗ ಉಡುಪಿಯಲ್ಲಿ ಹೇಳೋದಾದರೆ ನಿಮಗೆ ಪ್ರಮೋದ್ ಮಧ್ವರಾಜು ಗೊತ್ತಿರ್ಬೋದು. ಅವ್ರದ್ದು ರಾಜಕೀಯ ಫೀಲ್ಡ್ ಬೇಡ, ನಾವು ಅದು ಬಿಟ್ಟು ಬಿಡೋಣ. ಅದು ಬಿಟ್ಟು ಅವರು ವೈಯಕ್ತಿಕವಾಗಿ ಒಂದು ಯಂಗ್ಸ್ಟರಿಗೆ, ನಾನು ಅವ್ರ ಮಾತುಗಳನ್ನು ತುಂಬ ಕೇಳಿದ್ದೇನೆ, ಈ ಯುವಕರಿಗೆ ಒಂದು ಒಳ್ಳೆಯವರು ಪ್ರೇರಣೆ ನೀಡ್ತಾರೆ. ಯಾವುದೇ ಕೆಲಸ ನೀವು ಮಾಡಿ ನಾನಿದ್ದೇನೆ ಅಂತ. ಈಗ ಆ ಥರ ಹೇಳಿದಾಗ ಯಾರಿಗೂ ಸಪೋರ್ಟ್ ಇದ್ದಾರೆ ಅಂದಮೇಲೆ ಮುಂದೆ ಬರ್ತಾರೆ ಯುವಕರು. ಈಗ ನಮ್ಮ ದೇಶ ನಿಲ್ಲುವುದೇ ನಮ್ಮ ಯುವಕರ ಮೇಲೆ ನಿಲ್ತದೆ. ಸೊ ಹಾಗಾಗಿ ಅವ್ರ ಥರ ಒಂದು ಸಪೋರ್ಟಿವ್ ಇರಬೇಕು. ನಾನು ಜಸ್ಟ್ ಫೈನಾನ್ಷಿಯಲ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳೋದಲ್ಲ, ಬಟ್ ಅವ್ರು ಯಾವುದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಅವ್ರು 4 ಜನ ಅವ್ರಿಗೆ ಸಪೋರ್ಟ್ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಅದರಿಂದ ನಮ್ಮ ಯುವಕರದ್ದು ಮನಸ್ಸದು ಇದು ಬದಲಾವಣೆ ಆಗುತ್ತೆ. ಈಗ ಯಾರಾದರೂ ಏನೂ ಇಲ್ಲದಿದ್ದರೆ ಅವರಿಗೆ ಒಂಥರ ಇದಾಗಿ ಹೋಗುತ್ತೆ, ಸಪೋರ್ಟ್ ಇಲ್ಲ ಮರೆ ಅಂತಕ್ಕೆ ಆಗಿ ಅಂತ. ಈಗ ನೀವು ಒಂದು 4 ಜನರಿಗೆ ಒಂದು ಹೇಳಿದರೆ ಅವ್ರು ಇನ್ನೂ 4 ಜನರಿಗೆ ರೆಡಿ ಮಾಡ್ತಾರೆ. ಸೊ ಈಗ ನೋಡಿ, ಯೂನಿಫಾರ್ಮ್ ಹಾಕ್ಕೊಂಡೆ ನೀವು ಒಳ್ಳೆ ಕೆಲಸ ಮಾಡ್ಬೇಕಂತಲ್ಲ. ಈಗ ಎಲ್ಲ ಕಡೆ ತುಂಬ ಸಂಘ ಸಂಸ್ಥೆಗಳಿದ್ದಾವೆ. ಈಗ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಎಲ್ಲರೂ ಇಲ್ಲದಿದ್ದರೆ ಅದರಲ್ಲಿ ಒಂದು 5-6 ಜನ ಆದರೂ ಒಳ್ಳೊಳ್ಳೆ ಕೆಲಸ ಮಾಡೋರಿರ್ತಾರೆ ಸಮಾಜಕ್ಕೆ. ಅವರಿಂದ ಕೆಲವ್ರ ಹೆಸರು ಕೂಡ ಗುರುತಿಸ್ಕೊಳ್ಳೋದಿಲ್ಲ. ಅಂಥವರು ಬೇರೆಯವ್ರಿಗೆ ಒಳ್ಳೇದು ಮಾಡಲಿಕ್ಕೆ ನೋಡ್ತಾರೆ, ಮಾಡ್ಬೋದು, ಒಳ್ಳೆ ಇದೆ ಸರ್. ಯೂನಿಫಾರ್ಮ್ ಹಾಕಿ ಮಾಡಬೇಕಂತೇನಿಲ್ಲ. ಇಲ್ಲಿ ಇವರು ದೇಶವನ್ನು ಚೆನ್ನಾಗಿ ನಡೆಸ್ಕೊಂಡು ಒಂದು ಮೇಂಟೈನ್ ಮಾಡ್ಕೊಂಡು ಹೋದರೆ ಸೈನಿಕರಿಗೆಲ್ಲ ಇನ್ನೂ ಸುಲಭ ಆಗುತ್ತೆ ಬಾರ್ಡ್ರಲ್ಲಿ. ಇಲ್ಲಾಂದರೆ ಅವರೇ ಬಂದು ಇಲ್ಲಿ ಸೇವೆ ಮಾಡಬೇಕಂದ್ರೆ ತುಂಬ ಕಷ್ಟ. ಕರೆಕ್ಟ್. ಸೊ ನೀವು ನಿಮ್ಮ ಬ್ಯಾಕ್ಗ್ರೌಂಡ್ ಆರ್ಮಿ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಈಗ ರಾಷ್ಟ್ರಧ್ವಜ ಇಂಡಿಯನ್ ಫ್ಲ್ಯಾಗ್ ನೋಡಿದಾಗ ವೈಯಕ್ತಿಕವಾಗಿ ನಿಮ್ಗೆ ಏನು ಅರ್ಥ ಕೊಡ್ತದೆ ಸರ್? ಈಗ ಕಾಮನ್ ಆಗಿ ನೀವು ಬೇರೆ ಯಾರ ಹತ್ರ ಕೇಳಿದರೆ ಅವರೇ ದೇಶದ ಬಗ್ಗೆ ಒಂಥರ ಹೆಮ್ಮೆ ಹೇಳ್ತಾರೆ. ಅದನ್ನು ರಾಷ್ಟ್ರಧ್ವಜ ಎಲ್ಲ ನೋಡಿದ ಹೆಮ್ಮೆ. ಸೈನಿಕನಿಗೆ ಅದು ಡಬ್ಬಲ್ ಆಗುತ್ತೆ. ಯಾಕಂದರೆ ಅವರು ಈಗ ನೀವು ಕೇಳಿರ್ಬೋದು, ಎಷ್ಟೋ ಸಲ ವರ್ಡಲ್ಲಿ ಕೇಳಿದರೆ ನೀವು,
ಈಗ ಡೆಲ್ಲಿಯಲ್ಲಿ ಹಾರಾಡ್ತಿರೋ ಫ್ಲ್ಯಾಗ್ ಗಾಳಿಯಿಂದಲ್ಲ, ಅದು ಸೈನಿಕರ ಉಸಿರಿಂದ ಹಾರಾಡ್ತಾಯಿದೆ ಅಂತ ಕೇಳಿದರೆ ನೀವು, ಅದು ನಿಜ. ನೀವು ಎಷ್ಟೋ ಎಕ್ಸಾಂಪಲ್ ಇದ್ದಾವೆ. ನೀವು ಹಿಂದೆ ನಮ್ಮ ಸೌರಭ್ ಕಾಲಿಯ ಮತ್ತು ಮನೋಜ್ ಪಾಂಡೆ ಇಂಥ ಕಾರ್ಗಿಲ್ ವೀರರೆಲ್ಲ ತುಂಬ ಅವರೆಲ್ಲ ದೇಶಕ್ಕೆ ಅದೇ ಬಾವುಟಕ್ಕೆ, ಅದೇ ರಾಷ್ಟ್ರಧ್ವಜಕ್ಕೇ ಅವರು ತಮ್ಮ ಜೀವನ ಕೊಟ್ಟಿದ್ದಾರೆ. ಆ ಅದೃಷ್ಟ ನೋಡಿ ನೀವು. ಈಗ ಬೇರೆ ಈಗ ನಮ್ಮ ಲೈಫಲ್ಲಿ ಕೂಡ ಈಗ ನನಗೇನಾದ್ರು ನಾಳೆ ಹೆಚ್ಚು ಕಮ್ಮಿ ಆದರೆ ಸರ್ಕಾರದಿಂದ ನನಗೊಂದು ರಾಷ್ಟ್ರಧ್ವಜನ ಕೊಡ್ತಾರೆ. ಅದು ಯಾರಿಗೆ ಸಿಗೋದಿಲ್ಲ ಅದು. ಸೊ ಅದ್ರ ಮೇಲೆ ತಂದೆ ತಾಯಿಗಿಂತ ಒಂದು ಸ್ಟೆಪ್ ಮೇಲೇ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ ಸರ್. ಎಕ್ಸಲೆಂಟ್. ಸೊ ಭಾರತೀಯ ಸೇನೆ ಬಗ್ಗೆ, ಇಂಡಿಯನ್ ಆರ್ಮಿ ಬಗ್ಗೆ ಒಂದು ಸೆಂಟೆನ್ಸ್ ನೀವು ಹೇಳಬೇಕಾದ್ರೆ ಏನು ಹೇಳ್ತೀರಿ? ಇಂಡಿಯನ್ ಆರ್ಮಿ ಬಗ್ಗೆ ಒಂದು ಸೆಂಟೆನ್ಸ್ ಅಂದರೆ ಸರ್, ಈಗ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಅಂತ ಒಂದಿರುತ್ತೆ. ಈಗ ನಮ್ಮ ಬೇರೆ ಎಲ್ಲ ಪಾರ್ಟು ಓಕೆ, ಅವು ಕೆಲಸ ಮಾಡ್ತವೆ. ಹಿಮೋಗ್ಲೋಬಿನ್ ಏನಂದರೆ ಪ್ರೊಟೆಕ್ಟಿವ್ ಕೆಲಸ ಮಾಡುತ್ತೆ. ನಿಮಗೆ ಏನೇ ಪೆಟ್ಟಾದರೆ, ಗಾಯ ಆದರೆ ಸಹ ನಿಮ್ಮನ್ನು ಮೆಡಿಸಿನೆಲ್ಲ ಈಗ ಬಂದದ ಸರ್. ಅದು ಮೊದಲೆಲ್ಲ ಇರಲಿಲ್ಲ. ಮೊದಲು ಮಾನವನ ಬಾಡಿನೇ ಅದನ್ನು ಕರೆಕ್ಟಾಗಿ ಇದು ಮಾಡ್ತದೆ. ಆ ಹಿಮೋಗ್ಲೋಬಿನ್ ಹೇಗೆ ನಮ್ಮ ದೇಹಕ್ಕೆ ಮುಖ್ಯನೋ ಅದೇ ಥರ ನಮ್ಮ ದೇಶಕ್ಕೆ ಸೈನ್ಯ ಅಷ್ಟೇ ಮುಖ್ಯ. ಸೊ ಮೋಸ್ಟ್ಲಿ ಸಿಂಗಾಪುರಲ್ಲಿ ಅಂತ ಒಂದು ಚಿಕ್ಕ ದೇಶ, ಆದರೆ ಪವರ್ಫುಲ್ ದೇಶ. ನಮಗೆ ಮಾತಾಡುವಾಗ ಸಡನ್ ನನಗೆ ನೆನಪಾಯಿತು. ಸೊ ಅಲ್ಲಿ ಏನಂದರೆ ನ್ಯಾಷನಲ್ ಡ್ಯೂಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಎಲ್ಲ ಯುವಕರು ಎಂಥದೇ ಬ್ಯಾಕ್ಗ್ರೌಂಡ್ ಇರಲಿ, ಫಿಸಿಕಲ್ ಫಿಟ್ನೆಸ್ ಇರಲಿ, ಹಲವಾರು ಕ್ರೈಟೀರಿಯಾ ಇರ್ಬೋದು ಅಲ್ಲಿ. ಅವ್ರೇನಂದರೆ ಅವರ ಲೈಫ್ ಸ್ಪ್ಯಾನಲ್ಲಿ ಒಂದಿಷ್ಟು ದಿವಸ ಆರ್ಮಿಗೆ ಸರ್ವಿಸ್ ಕೊಡಲೇಬೇಕು. ಆರ್ಮಿ ಜಾಯ್ನ್ ಆಗಿ ಅಲ್ಲಿ ಒಂದು 40 ದಿವಸವೋ 50 ದಿವಸವೋ ಇರಲೇಬೇಕು. ಮೋಸ್ಟ್ಲಿ ಒಂದು ಏಜ್ ಲಿಮಿಟಲ್ಲಿ ಅಲ್ಲಿ ಹೋಗಿ ಸರ್ವಿಸ್ ಕೊಟ್ಟು ವಾಪಸ್ ಬರ್ತಾರೆ. ಸೊ ವಾರ್ ಆಗ್ತದೆ ಆಗೋದಿಲ್ಲ ಸೆಕೆಂಡ್ರಿ, ಬಟ್ ಅಟ್ಲೀಸ್ಟ್ ಜನರು ಯುವಕರು ರೆಡಿ ಇರಬೇಕು ಆ ದೇಶಭಕ್ತಿ ಮೇಲೆ ಅಂತ. ಸೊ ಅಂಥದ್ದನ್ನೇನಾದ್ರು ಇಂಡಿಯಾದಲ್ಲಿ ತರಬೇಕಂತೆ ಎಣಿಸಿದ್ದೀರಾ ಯಾವಾಗಾದರೂ? ಇಲ್ಲ, ಅಂದರೆ ನೋಡಿ, ಈಗ ನೀವು ಸಿಂಗಾಪುರ್ ಹೇಳಿದ್ರಿ, ಆ ಥರ ಕೆಲವು ಕಂಟ್ರಿ ಇದ್ದಾವೆ. ಈಗ ನಮ್ಮ ದೇಶದಲ್ಲಿ ಡಿಗ್ರೀಸ್ ಹೇಗಿದ್ದಾವೆ, BA BCom BSc, ಅದಾದ ನಂತರ ಮುಂದೆ ಬೇರೆ ಬೇರೆ MA MBA ಅಂತ ಆ ಥರ. ಆ ಕಂಟ್ರಿಗಳಲ್ಲಿ ಮಿನಿಮಮ್ 2 years ಆರ್ಮ್ ಫೋರ್ಸಲ್ಲಿ ಸರ್ವಿಸ್ ಮಾಡಿದರೆ ಅವ್ರು ಗೌರ್ಮೆಂಟ್ ಜಾಬ್ಗೆ ಎಲಿಜಿಬಲ್ ಆಗ್ತಾರೆ. ಕರೆಕ್ಟ್. ಅದರಿಂದ ಏನಾಗುತ್ತೆ ಅಂದರೆ ಯುವಕರಿಗೆ ದೇಶದ ಬಗ್ಗೆನೂ ತಿಳಿತದೆ. ಅದು ಅಂದರೆ ಆ ಟ್ರೈನಿಂಗಿಂದ ಅವರು ಮೆಂಟಲಿನೂ ಕೂಡ ಸ್ಟ್ರಾಂಗ್ ಆಗ್ತಾರೆ. ಅದೇ ಸ್ಕೀಮ್ ನಮ್ಮ ಪ್ರಾಜೆಕ್ಟ್ ಈಗ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಈಗ ಅಗ್ನಿಪಥ್ ಅಂತ ಆಗಿದೆಲ್ಲ ಸರ್. ಇದಕ್ಕೆ ಸ್ಟಾರ್ಟಿಂಗಿಗೆ ಇದು 4 years ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಒಬ್ಬರು ಜಾಯ್ನ್ ಆಗಿ ಈಗ 18 yearsಗೆ ಜಾಯ್ನ್ ಆದರೆ ಅವ್ರು 22 yearsಗೆ ರಿಟರ್ನ್ ಬಂದಾಗುತ್ತೆ. ಆ 22 yearsಲ್ಲಿ ಅವರು ಅಲ್ಲಿ ಹೋಗಿ ಆರ್ಮಿ ಬಗ್ಗೆ ಟ್ರೈನಿಂಗ್ ತೊಗೊಂಡಿರ್ತಾರೆ, ದೇಶಭಕ್ತಿನೂ ಬಂದಿರ್ತದೆ, ಮತ್ತು ಅವರಿಗೆ ಎಲ್ಲ ಫೇಸ್ ಮಾಡೋಂಥ ಸಾಮರ್ಥ್ಯನೂ ಇರ್ತದೆ. ಅವ್ರು ಮತ್ತೆ ವಾಪಸ್ ಇಲ್ಲಿ ಬಂದು ಬೇರೆ ಫೀಲ್ಡಿಗೆ ವರ್ಕ್ ಮಾಡೋವಂಥ ಏಜ್ ಇರುತ್ತೆ. ಸೊ ಈಗ 4 ವರ್ಷಕ್ಕೆ ಚೇಂಜ್ ಆಗ್ತಾಯಿದ್ರೆ ನಮ್ಮ ಯಂಗ್ಸ್ಟರ್ನವರು ತುಂಬ ಜನ ದೇಶಭಕ್ತಿ ನಾಲೆಜ್ ಅದರೊಟ್ಟಿಗೆಲ್ಲ ಸೇರಿದಾಗ ಅವಶ್ಯಕತೆ ಬಿದ್ದಾಗ ಇವರೆಲ್ಲ ಉಪಯೋಗ ಆಗ್ತಾರೆ. ಈಗ ಅಗ್ನಿಪಥ್ ಅಂತ ಅದೇ ನಡೀತಾ ಇದೆ. ಮತ್ತು ಇನ್ನೂ ಇದರಲ್ಲೆಲ್ಲ ಚೇಂಜಸ್ ಎಲ್ಲ ಮಾಡೋದೆಲ್ಲ ದೊಡ್ಡವರು ಇದ್ದಾರೆ, ಅವರವರೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾಕಂದರೆ ನಮ್ಮಲ್ಲಿ ಇಂಥದಕ್ಕೆ ಡಿಫೆನ್ಸಿಗೇನೆ ಅಂತ ಕೆಲವರು ದೊಡ್ಡ ವ್ಯಕ್ತಿಗಳಿದ್ದಾರೆ. ಅವರು ಅದ್ರ ಬಗ್ಗೆ ಯೋಚನೆ ಮಾಡಿ ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ. ಬಟ್ ಈಗ ಇದು ಒಳ್ಳೆಯದೇ, ಅಗ್ನಿಪಥ್ ಇದು ಸ್ಕೀಮ್ ಇದು ಅಟ್ಲೀಸ್ಟ್ ಎಲ್ಲಿಯಾರು ಒಂದು ಸ್ಟಾರ್ಟ್ ಆಗಿದೆ. ಎಸ್ ಸರ್. ಸೊ ನಿಮ್ಮದೊಂದು ಫ್ಲ್ಯಾಶ್ ಬ್ಯಾಕ್ ಅಂತ ಹೋದರೆ, ರೀಕ್ಯಾಪ್ ಅಂತ ಹೋದರೆ 18 ವರ್ಷದಲ್ಲಿ ಯಾವ ಕ್ಷಣ ನಿಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ? ಓಕೆ, ನಾನು ಸೈನಿಕನಾಗಿದ್ದೆ ಅಂತ ಹೇಳಿದ್ದಕ್ಕೆ ಸಿಯಾಚಿನದು ಒಂದು ಇದು ಹೇಳ್ಬೋದು ಸರ್. ಸಿಯಾಚಿನಲ್ಲಿ ಈಗ ಅಲ್ಲಿ 1 month ಟ್ರೈನಿಂಗ್ ಕೊಡ್ತಾರೆ ನಿಮಗೆ. ಹೋಗಿ ಟ್ರೈನಿಂಗ್ ಕೊಟ್ಟು ಅಲ್ಲಂದರೆ ಹೇಗಿರಬೇಕು, ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿರಲ್ಲ. ಅಲ್ಲಿದೆಲ್ಲ ಹೇಳಿಕೊಡ್ತಾರೆ. ಅದಾದ ನಂತರ ನಿಮಗೆ ಒಂದು ಪೋಸ್ಟಿಗೆ ಅಪಾಯಿಂಟ್ ಮಾಡ್ತಾರೆ. ನೀವು ಅಲ್ಲಿ ಹೋಗಬೇಕು. ನೀವು ಬೇರೆಯವ್ರ ಪೋಸ್ಟ್ ಸಿಗ್ತಾರೆ. ನನಗೆ ಒಂದು ಪೋಸ್ಟ್ ಸಿಕ್ಕಿತ್ತು. ನಾನು ಬೇಸ್ ಕ್ಯಾಂಪಿಂದ ನನ್ನ ಪೋಸ್ಟಿಗೆ ಹೋಗ್ಬೇಕಾದ್ರೆ 13 ದಿವಸ ನಡ್ಕೊಂಡು ಹೋಗಿದ್ದೆ. 13 ದಿವಸ ನಡ್ಕೊಂಡು ವಾಕಲ್ಲಿ, ಅಂದರೆ ಆ ಒಂದು ಕ್ಲೈಮೇಟಲ್ಲಿ ಹಿಮದಲ್ಲಿ ಪರ್ ಡೇ 8 kilometer 9 kilometer ಅಂತ ಇರುತ್ತೆ. ಅಷ್ಟು ನಡ್ಕೊಂಡು ಹೋಗಿ ಒಂದು ಬೇಸ್ ಕ್ಯಾಂಪ್ ಹೋಗಿ ಅಲ್ಲಿ ಸ್ಟೇ ಇಲ್ಲ, ಅಲ್ಲಿ ಟೆಂಟ್ ಇರ್ತದೆ. ಟೆಂಟ್ ಹಾಕ್ಕೊಂಡು ನಾವು ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮತ್ತೆ ಪುನಃ ಮಾರ್ನಿಂಗ್ 4 o'clock 5 o'clockಗೆಲ್ಲ ಸ್ಟಾರ್ಟ್ ಮಾಡೋದು. ಈಗ ನಾವು 13 ದಿವಸ ನಡ್ಕೊಂಡು ಹೋದ್ಮೇಲೆ ನಮ್ಮ ಪೋಸ್ಟ್ ಬಂತು.
ನಾನು ಅಲ್ಲಿ ನೋಡಿದ್ದೇನೆಂದರೆ, ನಾವು ಯಾವಾಗ ಅಲ್ಲಿ ಹೋಯಿತು ಅಲ್ಲಿ ಆಲ್ರೆಡಿ 6 ಜನ ಡ್ಯೂಟಿಯಲ್ಲಿದ್ದರು. ನಾವು 6 ಜನ ಅವರನ್ನು ರಿಲೀವ್ ಮಾಡಲಿಕ್ಕೆ ರಿಪ್ಲೇಸ್ ಮಾಡಲಿಕ್ಕೆ. ಹಾಂ, ಅವ್ರು ನಮ್ಮನ್ನು ನೋಡಿ ಎಷ್ಟು ಖುಷಿ ಪಟ್ರು ಅಂದರೆ, ತಪ್ಕೊಳ್ಳೋದೇನು ಇದು ಮಾಡೋದು ನನಗೇನು ವಿಚಿತ್ರ, ಇವ್ರು ಯಾಕೆ ಈ ಥರ ಹೀಗೆ ಮಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ಏನಂದರೆ ಅವರು ಅವು 6 ಜನನ ಬಿಟ್ಟು ಬೇರೆ ಮನುಷ್ಯರು ನೋಡಿದ್ದೆ 6 ತಿಂಗಳ ನಂತರ ಅವರು. ಹಾಗೆ ಅಂಥ ಪ್ಲೇಸಲ್ಲಿ ಈಗ ಅವ್ರು ಹೋದರು, ಮತ್ತು ನಮ್ಮದು ಸ್ಟಾರ್ಟ್ ಆಯಿತು. ನಮಗೂ ನಮ್ಮ 6 ಜನ ಮುಖನೇ ಡೈಲಿ ನಾವೇ ನೋಡೋದು, ನಾವೇ ಮಾತಾಡೋದು, ಇದು ಮಾಡೋದು. ಮತ್ತು ಬೇರೆಯವ್ರು ನಮ್ಮನ್ನು ಚೇಂಜ್ ಮಾಡ್ಲಿಕ್ಕೆ ಬಂದಾಗ 6 ತಿಂಗಳ ನಂತರ ಅದು ನೋಡಿ ಆ ಖುಷಿ ನಂಗೆ ಗೊತ್ತಾಯ್ತು, ಅವರು ಆ ಥರ ಯಾಕೆ ಮಾಡ್ತಾಯಿದ್ರು ಅಂತ. ಅದೆಲ್ಲ ಮರಿಲಿಕ್ಕೆ ಆಗೋದು ಸರ್. ಅಲ್ಲಿ ನೋಡಿ ಸಿಯಾಚಿನಲ್ಲಿ ಹಗಲು ರಾತ್ರಿ ಅಂತ ಗೊತ್ತಾಗೋದಿಲ್ಲ. ಕರೆಕ್ಟ್. ಸ್ನೋ ರಿಫ್ಲೆಕ್ಷನ್, ಅದು ರಾತ್ರಿ ಕೂಡ ಎಷ್ಟೋ ದೂರದ್ದು ಬೆಟ್ಟಗಳೆಲ್ಲ ಕಾಣ್ತವೆ. ಬಟ್ ಒಳ್ಳೆ ಒಂಥರ ಒಮ್ಮೊಮ್ಮೆ ಅನಿಸ್ತದೆ, ಇಂಥ ಪ್ಲೇಸಲ್ಲಿ ಕೂಡ ಬರಬೇಕಾದ್ರೆ ಸೈನ್ಯದಿಂದನೇ ಬರಬೇಕಾಯ್ತು, ಇಲ್ಲಾಂದರೆ ಸಾಧ್ಯನೇ ಇರಲಿಲ್ಲ. ಈಗ ನಾವು ಅಲ್ಲಿರುವಾಗ ಎಷ್ಟೋ VIP ಗಳೆಲ್ಲ ಬಂದಿದ್ದಾರೆ, ಅವರೆಲ್ಲ ಮೇಲೆ ಹೆಲಿಯಿಂದ ಇದರೆಲ್ಲ ಮೇಲ್ಗಡೆಯಿಂದ ಇದು ಮಾಡ್ಕೊಂಡು ಹೋಗ್ತಾರೆ. ನಮಗೆ ರೇಷನ್ ಕೂಡ ಹಾಗೆ ಪ್ಯಾರಾಚೂಟಲ್ಲಿ ಬರುತ್ತೆ, ಡ್ರಾಪ್ ಮಾಡಿ ಹೋಗ್ತಾರೆ. ನಾವು 6 ತಿಂಗಳು ಒಂದು ಪೋಸ್ಟಲ್ಲಿ 6 ಜನ, ಬೇರೆಯವರು ಯಾವುದೋ ಪ್ರಾಣಿ ಪಕ್ಷಿ ಅಂತ ಸಹ ಇಲ್ಲ ಅಲ್ಲಿ. ಎಲ್ಲಿ ನೋಡಿದ್ರು ಬಿಳಿ ಬಿಳಿ ಗುಡ್ಡ ಅದೇ. ಅದೆಲ್ಲ ಲೈಫಲ್ಲೆಲ್ಲ ಸೈನಿಕ ಆಗಿದ್ದಾನಲ್ಲ ಅಂತ ಖುಷಿ. ಸೊ ಆರ್ಮಿಯಿಂದ ಬರ್ತೀರಿ, ಆರ್ಮಿಲಿ ಇರುವಾಗವೇ ಮೋಸ್ಟ್ಲಿ ಮದುವೆ. ಎಸ್. ಸೊ ಕಮಾಂಡರನ್ನು ಫೇಸ್ ಮಾಡೋದು ಸುಲಭ ಆಯ್ತಾ, ಹೆಂಡತಿಯನ್ನು ಫೇಸ್ ಮಾಡೋದು ಸುಲಭ? ಅದು ಎಲ್ಲರ ಮನೆ ದೋಸೆ ತೂತು ಹೇಳ್ತಾರೆ. ಕಮಾಂಡ್ರ್ ಅಂದರೆ ನಮ್ಮ ಎಲಿಜಿಬಿಲಿಟಿ ಅದು ಮತ್ತು ಕೆಪಾಸಿಟಿ ನೋಡಿ ಆರ್ಡ್ರ್ ಕೊಡ್ತಾರೆ. ಇಲ್ಲಿ ಹಂಗಲ್ಲ, ಇಲ್ಲಿ ಎಲ್ಲ ಆರ್ಡ್ರೇ. ಒಂದು ಫೈನಲ್ ಮೆಸೇಜ್ ನಮ್ಮ ಯೂತ್ಸಿಗೆ, ನಮ್ಮ ವ್ಯೂವರ್ಸಿಗೆ. ಯೂತ್ಸಿಗೆ ಅಂದರೆ ಹೆಚ್ಚಾಗಿ ನಾನು ಈ ಕರಾವಳಿ ಪ್ರದೇಶದವ್ರಿಗೆ ಜಾಸ್ತಿ ಹೇಳೋದು. ನಾನು ಪೇರೆಂಟ್ಸ್ನವರಿಗೆ ನೀವು ಒಂದು ದೇಶ ಸೇವೆಗೆ ಅಥವಾ ಆರ್ಮಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಅಟ್ಲೀಸ್ಟ್ ನಿಮ್ಮ ಮಕ್ಕಳನ್ನಾದ್ರೂ ಚಿಕ್ಕವನಿಂದನೇ ಅವ್ರಿಗೆ ಒಂದು ದೇಶದ ಬಗ್ಗೆ ಏನಾದರೂ ಹೇಳ್ತಾ, ಒಂದು ಸ್ಕೂಲ್ಗಳಲ್ಲಿ ಅಥವಾ ಇದರಲ್ಲೆಲ್ಲ ಅದ್ರ ಬಗ್ಗೆ ಸ್ಕಿಟ್ ಟೈಪು ಏನು ವೇಷ ಹಾಕಿಸಿ ಇದು ಮಾಡಿಕೊಂಡು ಅದೇ ರೀತಿ ಬೆಳೆಸ್ಕೊಂಡು ಬಂದರೆ ಅವ್ರಿಗೆ ಖಂಡಿತ ಒಂದು ಆಸಕ್ತಿ ಬರುತ್ತೆ, ಮುಂದೆ ನಾವು ಹೋಗಬೇಕು, ಆರ್ಮಿಗೆ ಹೋಗಬೇಕು ಅಂತ. ನೀವು ಅವರಿಗೆ ಸಪೋರ್ಟ್ ಮಾಡಿದಾಗ ಅವ್ರಿಗೆ ಇಂಟ್ರೆಸ್ಟ್ ಬಂದರೆ ಆಟೋಮೆಟಿಕ್ಕಾಗಿ ಆರ್ಮಿ ಜನ ಆಗ್ತಾರೆ. ಈಗ ನೀವು ನೋಡಿ ಕರಾವಳಿ ಪ್ರದೇಶದಲ್ಲಿ ತುಂಬ ಕಡಿಮೆ, ಆರ್ಮಿ ಡಿಫೆನ್ಸಲ್ಲೇ ತುಂಬ ಕಡಿಮೆ ಜನ. ಮಕ್ಕಳು ಎಜುಕೇಷನ್ ಒಳ್ಳೆ ಮಾಡ್ತಾರೆ, ಸ್ಪೋರ್ಟ್ಸಲ್ಲಿ ಒಳ್ಳೆ ಇರ್ತಾರೆ, ಫಿಸಿಕಲಿ ಒಳ್ಳೆ ಇರ್ತಾರೆ, ಆದರೂ ಟ್ರೈ ಮಾಡೋದಿಲ್ಲ, ಬೇರೆ ಫೀಲ್ಡೇ ಹುಡುಕ್ತಾರೆ. ಹಾಗಾಗಿ ಡಿಫೆನ್ಸ್ ಒಂದು ಒಳ್ಳೆಯ ಇದು. ಈಗ ಜನರು ಪರಿಚಯ ಇಲ್ಲದವರು ಸಹ ನಿಮಗೆ ಗೌರವ ಕೊಟ್ಟು ಮಾತಾಡಿಸೋವಂಥ ಒಂದು ಜಾಬ್ ಅಂದರೆ ಒಂದು ಡಿಫೆನ್ಸಲ್ಲಿದೆ. ಸೊ ಹಾಗಾಗಿ ಅದನ್ನು ಮಕ್ಕಳು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಯಿಂದ ಆದಷ್ಟು ಹೆಚ್ಚಿನವರು ಸೈನ್ಯಕ್ಕೆ ಸೇರಿ ಸೈನಿಕರಾಗಬೇಕು, ತಮ್ಮ ಮನೆಗೂ ತಮ್ಮ ಊರಿಗೂ ಒಂದು ಒಳ್ಳೆ ಹೆಸರು ತರಬೇಕಂತ ಕೇಳ್ತಾರೆ. ಅಗ್ನಿಪಥ್ ಶುರು ಆದ ನಂತರ ಶಾಲೆ ಸಹ ಉಂಟು, ಸ್ಕೂಲ್ ಇದೆ, ಟ್ರೈನಿಂಗ್ ಸ್ಕೂಲ್ ಇದೆ ಎಲ್ಲ. ಸೊ ಶಾಲೆ ಸೇರೋದಾದರೆ ಹೇಗೆ ಅಪ್ಲಿಕೇಶನ್? ಅಲ್ಲಿ ಅದು ಆನ್ಲೈನ್ ಅಪ್ಲಿಕೇಶನ್ ಬರುತ್ತೆ ಸರ್. ಅದು ಆನ್ಲೈನ್ ಅಪ್ಲಿಕೇಶನ್ ಬರುತ್ತೆ, ನೀವು ಅಪ್ಲೈ ಮಾಡಿದ್ರೆ ಆಯಿತು. ಇಲ್ಲ ನೀವು ಬೈ ಹ್ಯಾಂಡ್ ಬಂದು ಇಲ್ಲಿ ಉಡುಪಿ BCM ಡಿಪಾರ್ಟ್ಮೆಂಟಲ್ಲಿ ಬಂದು ಕೂಡ ನೀವು ಅಪ್ಲಿಕೇಶನ್ ಕೊಟ್ಟರೆ ಸಹ ಬ್ಯಾಚಿಗೆ ಕರೀತಾರೆ. ಓಕೆ, ಗ್ರೇಟ್. ಸೊ ಕೃಷ್ಣಪ್ಪರವರೇ, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಶೋರ್ ನಮ್ಮ ವ್ಯೂವರ್ಸ್ ಇನ್ಸ್ಪೈರ್ಡ್ ಆಗಿದ್ದೀರಿ, ಇಮೋಷ್ನಲ್ ಆಗಿರ್ಬೋದು, ರೈಟ್? ಇಟ್ಸ್ ಅನ್ನೋ ಒಂದು ಲಕ್ಕಿ ಮೂಮೆಂಟ್ ಅಂತ ಹೇಳ್ಬೋದು. ಸೊ ನಿಮ್ಮಂಥ ಒಬ್ಬರು ಆರ್ಮಿ ಅವರು ಬಂದು ಸ್ವಲ್ಪ ಟೈಮ್ ಕಳೆದಿದ್ದಕ್ಕೆ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಮುಂದಿನ ಯೋಜನೆ ಡೆಫಿನೆಟ್ಲಿ ದೇಶ ಸೇವೆಗೋಸ್ಕರ, ಸೊಸೈಟಿಗೋಸ್ಕರ ಇರ್ತದಂಥ ಗ್ಯಾರಂಟಿ ಉಂಟು. ಎಲ್ಲ ಒಳ್ಳೆಯದಾಗಲಿ, ಸಕ್ಸಸ್ ಆಗಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತು ನೀವು ಏನೊಂದು ಯೋಚನೆ ಇಟ್ಟು ಮಾಡಿದ್ದೀರಿ, ಒಂದು ಊರನ್ನು ಕರೆಸಿ ಒಂದೆರಡು ಮಾತಾಡೋದ್ರಿಂದ ಜನರಿಗೊಂದು ಖಂಡಿತ ಒಳ್ಳೆಯದಾಗುತ್ತೆ ಅಂತ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಎಲ್ಲರೂ ಈಗ ಅವರ ಒಂದು ಫೈನಾನ್ಷಿಯಲ್ಗೆ ಇನ್ಕಮ್ ಆಗೋ ಥರನೇ ಜನನ ಕರೆಸಿ ಇದು ಮಾಡ್ತಾರೆ. ನೀವು ಒಂದು ದೇಶಕ್ಕೆ ಒಂದೇನೋ ಭಕ್ತಿ ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ನನ್ನಿಂದ ಕೊಡಿಸಿದ್ದೀರ. ಸೊ ಇದು ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಏನು ಸಕ್ಸಸ್ ಇದೆ ಖಂಡಿತ ಸಾಧನೆ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಜೈ.